जगदादि जगद्गुरु अद्वैत सार्वभौम सद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ
ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 9ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಅಧ್ಯಾಯದಲ್ಲಿ ದುಷ್ಟ ಮತ್ತು ಶಿಷ್ಟ ಅನ್ನುವಂಥ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತನ್ನೇ ಮುಖ್ಯವಾಗಿಟ್ಟುಕೊಂಡು ನಮ್ಮೆಲ್ಲರಿಗೆ ಬೋಧವನ್ನು ಮಾಡ್ತಾ ಈ 9ನೇ ಶ್ಲೋಕದಲ್ಲಿ ಮುಂದುವರೆದು ಏತಾಂ ದೃಷ್ಟಿಂ ಅವಸ್ತಭ್ಯ ನಸ್ತಾತ್ಮನ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಣ ಕ್ಷಯ ಜಗತ್ ಅಹಿತ ಅಂತ ಈ ಶ್ಲೋಕದ ಅಭಿಪ್ರಾಯ. ಅಂದರೆ ಹಿಂದೆ ಹೇಳಿದ ಶ್ಲೋಕಗಳ ಅಭಿಪ್ರಾಯವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲವು ವ್ಯಕ್ತಿಗಳು ಅಲ್ಪ ಬುದ್ಧಿಯುಳ್ಳವರಾಗಿ ಅವರು ಮಾಡಬಾರದ ಉಗ್ರವಾದ ಕರ್ಮಗಳನ್ನು ಮಾಡುವುದರಿಂದ ಅವರಿಗೆ ಅಸುರಿ ಪುರುಷರು ಅಥವಾ ರಾಕ್ಷಸ ಗಣಗಳು, ರಾಕ್ಷಸ ಗುಣಗಳು ಅಂತ ಕರೆದರು. ಸರ್ವ ಪ್ರಾಣಿಗಳ ಅವರು ಪಾಪದಿಂದ ಏನು ಮಾಡ್ತಾರಂದ್ರೆ ಮಹಾತ್ಮ ಹೇಳ್ತಾರೆ, ಸರ್ವ ಪ್ರಾಣಿಗಳ ನಾಶಕ್ಕಾಗಿ ಒಂದು ಜೀವಿಯ ನಾಶವನ್ನು ಮಾಡಂಗಿಲ್ಲ. ಇರುವೆಯಿಂದ ಪ್ರಾರಂಭವಾಗಿ ಆನೆಯ ಪರ್ಯಂತರವಾಗಿ ಸರ್ಪಾದಿಗಳನ್ನು, ಚೋಳುಗಳನ್ನು ಮೊದಲು ಮಾಡಿಕೊಂಡು ಸರ್ವ ಪ್ರಾಣಿಗಳ ನಾಶವನ್ನು ಮಾಡಿ ಮುಂದೆ ಇವರು ಏನಾಗಿ ಹುಟ್ಟುವರು ಅಂದರೆ ಮತ್ತೆ ಅವರು ಸರ್ವ ಪ್ರಾಣಿಗಳ ರೂಪವಾಗಿ ಸರ್ಪಾದಿಗಳ ದೇಹವನ್ನು ತೊಟ್ಟು ಮುಂದೆ ಜನ್ಮದಲ್ಲಿ ಹುಟ್ಟುವರು ಅಂತ ನಿರ್ಣಯ ಮಾಡಿದರು. ಈ ಹಾವು, ಚೇಳು ಇವೆಲ್ಲ ವ್ಯಾಘ್ರ ರೂಪವಾದ ಪ್ರಾಣಿಗಳಾವಲ್ಲ, ಭಗವಂತಗ ಏನಾದರೂ ಭಿನ್ನತೆ ಆದೇನೋ, ನೀನು ಮಾನವನಾಗು, ನೀನು ಹುಲಿಯಾಗು, ನೀನು ಇಲಿಯಾಗು, ನೀನು ಹಾವಾಗು, ನೀ ಚೇಳು ಆಗು ಅಂತೇಳಿ ಪಾತ್ರವನ್ನು ಕೊಟ್ಟಿಲ್ಲ. ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರೆ, ಒಂದು ಬಯಲಾಟವನ್ನು ಆಡಬೇಕಾದ್ರೆ ಆ ಆಟವನ್ನು, ನಾಟಕವನ್ನು ಆಡಿಸುವಂಥ ಹಿರಿಯರು ಪಾತ್ರವನ್ನು ಹಂಚುತ್ತಾರೆ. ನೀನು ರಾಮನ ಪಾತ್ರ ಮಾಡು, ನೀ ರಾವಣ ಪಾತ್ರ ಮಾಡು, ನೀ ಸೀತೆಯ ಪಾತ್ರವನ್ನು ಮಾಡು, ನೀ ನಾರದಾಗು ಅಂತ ಹಂಚುತ್ತಾರೆ. ಈ ಜಗತ್ತಿನಲ್ಲಿ ಇಷ್ಟು 84 ಲಕ್ಷ ಜೀವರಾಶಿಗಳ ಒಂದು ದೊಡ್ಡ ನಾಟಕ ನಡೆದಲ್ಲ. ಈ ಆಟದಲ್ಲಿ ಅನಂತ ಪಾತ್ರಧಾರಿಗಳು ನಾವೆಲ್ಲ ಇದ್ದೀವಿ. ಪಾತ್ರಧಾರಿಗಳು ಈ ಪಾತ್ರವನ್ನು ಯಾವ ಲೆಕ್ಕದ ಮೇಲೆ ಹಂಚಿದ ಪರಮಾತ್ಮ ಅಂತ ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಮುಖವನ್ನು ನೋಡಿ, ವಿದ್ಯೆಯನ್ನು ನೋಡಿ, ಬುದ್ಧಿವಂತಿಕೆಯನ್ನು ನೋಡಿ, ಆವ ಭಾವವನ್ನು ನೋಡಿ, ಭೀಮ ಆಗಬೇಕಾದ್ರೆ ಅವನ ಶರೀರ ದೃಷ್ಟಿಯನ್ನು ನೋಡಿ ಭೀಮನ ಪಾತ್ರ ಕೊಡ್ತಾರೋ ಏನು ಸುಮ್ಮನೆ ಕೊಡ್ತಾರೆ ಅಲ್ಲಿ? ಆದರೆ ಇಲ್ಲಿ ಈ ಪಾತ್ರಗಳು ಬಂದವಲ್ಲ, ಇವು ಹೇಗೆ ಬಂದವು ಅಂದರೆ ನೀನು ಮಾಡಿದ ಪಾಪ ಕರ್ಮಗಳ ಫಲದಿಂದನೇ ನೀನು ಹಾವಾಗಿ ನೀ ಪಾತ್ರ ಮಾಡಬೇಕಾಗಿದೆ, ನೀವು ಹುಲಿಯಾಗಿ ಮಾಡಬೇಕಾಗಿದೆ, ನೀವು ಮಾನವನಾಗಿ ಮಾಡಬೇಕಾಗಿದೆ. ಆ ಕಾರಣದಿಂದ ಇವರೆಲ್ಲರೂ ಏನಂದರೆ ನಷ್ಟಾತ್ಮರು ಅಂತ. ಭಗವಂತ ನಮಗೇನು ಕೊಡಲಾರದ, ಯಾರ್ಯಾರಿಗೂ ಕೊಡಲಾರದ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ದೇಹವನ್ನು ಕೊಟ್ಟು ಈ ಧರೆಗೆ ಕೊಟ್ಟು
ಒಳ್ಳೆಯ ಪಾತ್ರವನ್ನು ಮಾಡಿ ಸೈ ಅಂತ ಅನ್ನಿಸಿಕೊಂಡು ನೀನು ಲೋಕದಲ್ಲಿ ಪ್ರಸಿದ್ಧನಾಗೋ ಅಂತ ನಮಗೆ ಮಾನವ ದೇಹವನ್ನು ಕೊಟ್ಟು ಕಳಿಸ್ಯಾನ. ಆದರೆ ನಾವೇನು ಮಾಡಿದೀವಿ ಅಂದರೆ ಅರಿಷಡ್ ವರ್ಗಗಳ ಅನುಗುಣವಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದಗಳಿಂದ ಕೂಡಿಕೊಂಡು ಅವುಗಳಿಗೆ ಬೇಕಾದ ಬಣ್ಣ ಅವಲ್ಲ. ಬಣ್ಣ ಯಾವ್ರಿ? ಇಲ್ಲಿ ರಾಮನಿಗೆ ಒಂದು ಬಣ್ಣ, ಭಸ್ಮಾಸುರನಿಗೆ ಒಂದು ಬಣ್ಣ. ರಾಮನ ಬಣ್ಣ ಹೇಗಿದೆ? ಬೇರೆ ಇದೆ. ಭಸ್ಮಾಸುರನಿಗೆ ಕಪ್ಪು ಬಣ್ಣ ಇರ್ತದೆ. ನೋಡಿಲ್ಲ ಬಯಲಾಟದಲ್ಲಿ. ರಾಮನಿಗೆ ಆ ಬಣ್ಣ ಇರಂಗಿಲ್ಲ, ಅದೊಂದು ಥರ ನೀಲಿ ಬಣ್ಣವನ್ನು ಬೆಳಿತಾರೆ. ಇಲ್ಲಿ ಪ್ರಾಣಿಗಳಿಗೆ ಬಣ್ಣ ಯಾವ ರೀತಿ ಅಂದರೆ ತಮೋಗುಣ, ರಜೋಗುಣವೇ ಇಲ್ಲಿ ಬಣ್ಣಗಳು. ತಮೋಗುಣದ ಬಣ್ಣ, ರಜೋಗುಣದ ಬಣ್ಣದಿಂದ ನಾವು ಆವೃತ್ತವಾಗಿ ಏನು ಮಾಡೀವಿ ಅಂದರೆ ನಷ್ಟ ಆತ್ಮರು. ಈ ದೇಹವನ್ನು ನಾವು ನಾಶವನ್ನು ಮಾಡಿಕೊಂಡವರು ನಾವೆಲ್ಲರೂ ಭ್ರಷ್ಟರೇ ಅಂದ್ರವರು. ಈಶ್ವರನನ್ನ ಕಾಣುವಂಥ ದೇಹದಲ್ಲಿ, ದೇವತೆಗಳನ್ನ ಕಾಣುವಂಥ ದೇಹದಲ್ಲಿ, ಆತ್ಮನೇ ತಾನಾಗುವಂಥ ದೇಹದಲ್ಲಿ ನೀನು ರಕ್ಕಸನಾಗಿ, ರಾಕ್ಷಸನಾಗಿ ಈ ಜಗತ್ತಿನಲ್ಲಿ ಈ ದೇಹವನ್ನು ನಷ್ಟ ಮಾಡಿಕೊಳ್ಳುತ್ತಿದೆ ಅಂದರೆ ನೀನು ಅಲ್ಪ ಬುದ್ಧಿಯುಳ್ಳವರು ಅಂದ್ರು ಮಹಾತ್ಮರು. ಯಾಕಂದ್ರೆ ಆ ಬುದ್ಧಿನೇ ಇಲ್ಲ, ನಮ್ಮ ತೇಜ ಬುದ್ಧಿ ಬೇಕಾಗಿದೆ. ಇಲ್ಲಿ ಅಲ್ಪ ಬುದ್ಧಿಯುಳ್ಳವರು. ಹೀಗಾಗಿ ಈ ಲೋಕದಲ್ಲಿ ಅವರು ನಷ್ಟವನ್ನು ಮಾಡಿಕೊಂಡ್ರು. ಬೇಡ, ಪರಲೋಕಕ್ಕೆ ಹೋಗಿ ಏನಾದರೂ ಸಾಧನೆಯನ್ನು ಮಾಡಿ ಪರಲೋಕದ ಅನುಭವವನ್ನು ಪಡಿಬೇಕಂದ್ರೆ ಅಲ್ಲಿಯೂ ಕೂಡ ಭ್ರಷ್ಟರಾದ. ಎಲ್ಲಿ ಭ್ರಷ್ಟ? ಉಭಯ ಭ್ರಷ್ಟ. ಉಭಯ ಅಂದರೆ ಈ ಲೋಕದಲ್ಲೂ ಭ್ರಷ್ಟನಾದ, ಪರಲೋಕ ಸಿಗಲಾರದ ಅದನ್ನೂ ಭ್ರಷ್ಟನಾದ. ಯಾಕಂದ್ರೆ ತಮ್ಮನ್ನ ತಾವು ತಿಳಿಯದ ಅರಿಯದ ಮೂಢಾತ್ಮರು ಅಂದರು. ಮೂಢರು ಅಂದರೆ ಬುದ್ಧಿ ಇಲ್ಲದವರು ಅಂತ ಶಾಸ್ತ್ರಗಳಲ್ಲಿ ಏನಾದರೂ ಶಬ್ದ ಪ್ರಯೋಗ ಮಾಡಿದರೆ ತಮ್ಮನ್ನ ತಾವು, ನಮ್ಮನ್ನ ನಾವು ತಿಳಿಯದವರೆಲ್ಲರೂ ಮೂಢರೇ, ದಡ್ಡರೇ, ಭ್ರಷ್ಟರೇ, ಅಜ್ಞಾನಿಗಳಂತ. ಜ್ಞಾನಿಗಳು ಎಷ್ಟು ಮಂದಿ ಸಿಗ್ತಾರಿಲ್ಲಿ? ತಮ್ಮನ್ನ ತಮ್ಮ ನಿಜ ಸ್ಥಿತಿ ತಾನಾರೆಂದು, ಮುಂದಿನ ಪರಿಭವ ಎಂತಾಯಿತೆಂದು ಈ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಗುರುಶಾಸ್ತ್ರಾದಿಗಳಿಗೆ ಶರಣಾಗತರಾಗಿ ಈ ಲೋಕದಲ್ಲಿ ತಮ್ಮನ್ನ ತಾವು ತಿಳಿಯಲಿಕ್ಕೆ ಹೊರಟಂತ ವ್ಯಕ್ತಿಗಳು ಎಷ್ಟು ಮಂದಿ ಯಾರ ಅಂತ ಭಾಗ ಮಾಡುವರು. ಎಷ್ಟು ಮಂದಿ ಯಾರಪ್ಪ? ಈ ಲೋಕದಲ್ಲಿ ಊರನ್ನ ತಿಳಿದವರಾರ, ತಾಲೂಕ, ಜಿಲ್ಲಾ, ರಾಜ್ಯ, ದೇಶ, ಪರದೇಶವನ್ನು ತಿಳಿದವರಾರ, ತಿಳ್ಕೊಳಕ್ ಹೋಗೋರ್ನಾರ, ತಿಳ್ಕೊಂಡವ್ರನ್ನಾರ. ಇಷ್ಟಲ್ಲದೆ ಇನ್ನೂ ಸ್ವಲ್ಪ ಬುದ್ಧಿವಂತರು ಇಷ್ಟೆಲ್ಲ ನೋಡಿದ ಮೇಲೆ ಪರಲೋಕದಲ್ಲಿರುವಂಥ, ಮೇಲೆ ಇರುವಂಥ ಲೋಕಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ ತಿಳಿದುಕೊಂಡು ಅಲ್ಲಿ ಹೋಗಿ ಬಂದವರು ನಾರ. ಇಲ್ಲಂತಲ್ಲ, ಸ್ವರ್ಗಲೋಕಕ್ಕೆ ಹೋಗಿಲ್ಲೇನು? ಹೋಗ್ಯಾರ ಭಾಳ ಮಂದಿ. ಆದರೆ ತಮ್ಮನ್ನ ತಾವು ತಿಳಿಲಿಲ್ಲ ಅಂದರೆ ಅವರು ಭ್ರಷ್ಟರೇ. ಯಾರು? ಇಲ್ಲಿದ್ದವರಷ್ಟೆಲ್ಲ ಅಲ್ಲಿ ಹೋಗಿ ಬಂದವರು ಭ್ರಷ್ಟರೇ. ಯಾಕ ಅಂದರೆ ಕ್ಷೀಣೆ ಪುಣ್ಯ ಮತ್ತು ಲೋಕ ವಿಶಂತಿ. ನಾವು ಆರಾಮಿರ್ಬೇಕಂತ ಹೋದ್ರು, ಅಲ್ಲಿ ಆರಾಮಿಲ್ಲಂತ ಮತ್ತೆ ವಾಪಸ್ ಇಲ್ಲಿ ಬಂದರು.
ಆರಾಮಿರ್ಬೇಕಂತ ಬೆಂಗಳೂರಿಗೆ ಪುನಃ ಬಾಂಬೆಗೆ ದುಡಿಲಿಕ್ಕೆ ಹೋದರು. ಹೋದ ಮೇಲೆ ಅಲ್ಲಿ ಆರಾಮಿಲ್ಲ, ಇಲ್ಲೇ ಬೇಸಾದಂತ ಮತ್ತೆ ವಾಪಸ್ ಬಂದರು. ಅಂದರೆ ಒಂದು ಕಡೆ ಅದನ್ನು ನೆಲೆ ಆದನೆ ಇವ್ರಿಗೆ ಸ್ಥಿರವಾದ ಜಾಗ ಇಲ್ಲ. ಇಲ್ಲಿ ಬರ್ತಾರೆ, ಇಲ್ಲಿ ಚಲೋ ಇಲ್ಲ ಅಂತಾರ, ಅಲ್ಲಿಗೆ ಹೋಗ್ತಾರೆ. ಅಲ್ಲಾದ್ರೂ ಬಹಳ ಚಂದ ಇರ್ತಾರ, ಅಲ್ಲಿ ಸರಿ ಇಲ್ಲ ಅಂತ ಮತ್ತೆ ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಎಷ್ಟಾದ್ರೂ ಸಂಕಟ, ಉಭಯ ಸಂಕಟ. ಇಲ್ಲಿದ್ದವರಿಗೆ ಇಲ್ಲಿದಷ್ಟೇ ದುಃಖ, ಅಲ್ಲಿ ಹೋಗಿ ಬಂದವರಿಗೆ ಅಲ್ಲಿದು ದುಃಖ ಮತ್ತೆ ಇಲ್ಲಿದು ದುಃಖ. ಹೀಗಾಗಿ ಅವರು ಅನೇಕ ಜನ್ಮಗಳಲ್ಲಿ ಅರ್ಚಿಸಿದ ಪುಣ್ಯವನ್ನ ಖರ್ಚು ಮಾಡಿ, ಎಲ್ಲಿ ಅನೇಕ ಜನ್ಮದಲ್ಲಿ ನಾವು ಪುಣ್ಯವನ್ನ ಖರ್ಚು ಮಾಡೀವಿ, ಪುಣ್ಯವನ್ನ ಮಾಡೀವಿ. ಹೇಗೆ ಹೇಳ್ತೀರಿ ಪುಣ್ಯವನ್ನ ಮಾಡಿ ಅಂದ್ರೆ, ಬಹಳ ಜನ್ಮದಲ್ಲಿ ಪುಣ್ಯ ಮತ್ತು ಪಾಪವನ್ನು ಸಮ ಮಾಡಿದ ಕಾರಣಕ್ಕಾಗಿ ಮಾನವರಾಗಿ ಈ ಲೋಕದಲ್ಲಿ ಜಗತ್ತಿನಲ್ಲಿ ತಾಯಿಯ ಉದರದಲ್ಲಿ ಹುಟ್ಟಿವಿ. ಇದು ಶಾಸ್ತ್ರ ನಿರ್ಣಯ ಅದ. ಪಾಪಾನುಗುಣದಿಂದ ಗಿಡಮರ ಕ್ರಿಮಿ ಅಂತ ಅಂದ್ರೆ ಅನಂತ ಜನ್ಮದಲ್ಲಿ ಪುಣ್ಯವನ್ನ ಮಾಡಿ ಬಂದಂತ ಈ ಶರೀರ ಏನದಲ್ಲ, ಇದನ್ನ ವ್ಯರ್ಥವಾಗಿ ಖರ್ಚು ಮಾಡಿದೆ ನೋಡು ನಾವು. ವ್ಯರ್ಥವಾಗಿ ಇಲ್ಲೇನು ಇಷ್ಟೆಲ್ಲ ಮಾಡಿದಲ್ಲಪ್ಪ, ಎಷ್ಟು ಸುಖವಾಗಿದ್ದಿ ನೀನು ಇಲ್ಲಿವರೆಗೂ. ನಮ್ಮನ್ನು ನಾವೇ ನೋಡಮ್ಮ, ಮಂದಿರ ನೋಡೋದಲ್ಲ ಶಾಸ್ತ್ರ ಇದು. ಇಲ್ಲಿವರೆಗೂ ಹುಟ್ಟಿನಿಂದ ಇಲ್ಲಿವರೆಗೂ ನಾವು ಮಾಡೀವಿ, ಇನ್ನು ಮಾಡಬೇಕಂತ ಇದ್ದೀವಿ, ಮುಂದೂ ಮಾಡೋರೀವಿ. ಮುಂದ ಮಾಡುವಾಗ ಎಷ್ಟು ಆಗ್ತದ ಅದನ್ನ ಆಮೇಲೆ ವಿಚಾರ ಮಾಡೋಣ. ಇನ್ನು ಮಾಡಿಲ್ಲ, ಮಾಡಕತ್ತೀವಿ. ಇಲ್ಲಿಯವರೆಗೂ ಮಾಡಿದ್ದಂತ ಅದಲ್ಲ, ಅನುಭವಕ್ಕಾದಲ್ಲ. ಎಷ್ಟು ಸುಖ ಆಗ್ಯದ ನನಗ, ನಮ್ಮೆಲ್ಲರಿಗೆ ಎಷ್ಟಾಗ್ಯದ ಸುಖ. ಹಾಗಾಗಿ ಈ ಮಾನವ ಜನ್ಮಗಳನ್ನ ನಾವೇನು ಮಾಡಿದ್ವಿ, ಪಶುಗಳಂತೆ ವಿಷಯ ಭೋಗಕ್ಕಾಗಿ ಖರ್ಚು ಮಾಡಿದೀವಿ. ಮಾನವ ಜನ್ಮ ಬಂದದ್ದು ಮಹಾದೇವನಾಗಲಿಕ್ಕೆ, ಮಾನವ ಜನ್ಮ ಬಂದದ್ದು ಮಹಾತ್ಮನಾಗಲಿಕ್ಕೆ. ಇಂಥ ಮಾನವ ಜನ್ಮವನ್ನ ಪಶು ಪಕ್ಷಿಗಳಾಗಿ ಹಾವುಚ್ಚುಗಳಾಗಿ ಹುಟ್ಟುವಾಗ ಖರ್ಚು ಮಾಡಿದ್ದಲ್ಲ, ಎಂಥ ಮೂರ್ಖ ಅಂತ. ದುಡ್ಡು ಬಹಳ ಸಂಪಾದನೆ ಮಾಡ್ಯಾರ, ಹಿರಿಯರ ಮಾಡಲಿ ತಾನೇ ಮಾಡಲಿ, ಸಂಪಾದನೆ ಆಗ್ಬೇಕಾದ್ರೆ ಬಹಳ ದುಡಿಬೇಕಾಗ್ಯದ. ಅಷ್ಟೆಲ್ಲ ದುಡಿದ ಸಂಪತ್ತನ್ನ ಗಳಿಸಿ ಅಂತ್ಯಕಾಲದಲ್ಲಿ ವಿಷಯ ಭೋಗಕ್ಕಾಗಿ, ನಾನು ಯಾವುದೋ ಜೂಜಾಟಕ್ಕಾಗಿ, ಗೋವಾದ ಕ್ಯಾಶೋಗಾಗಿ, ಮಟಕಕ್ಕಾಗಿ ಆಡಿ ಅದನ್ನ ಖರ್ಚು ಮಾಡಿದ್ರೆ ನಿನಗೇನಂತಾರ, ಎಂಥ ಬುದ್ಧಿ ಇಲ್ಲವನಂತ ಅಂತಾರಿಲ್ಲ ನಮಗೆ. ಯಾಕಂದ್ರೆ ಸಂಪಾದನೆ ಮಾಡೋದು ಬಹಳ ಕಷ್ಟ ಅದ, ಖರ್ಚು ಮಾಡೋದು ಸುಲಭ ಅದ. ಅದೇ ಸಂಪಾದನೆ ಮಾಡಿದ್ದನ್ನ ಸಂಸಾರಕ್ಕಾಗಿ ಒಂದು ಮನೆ ಕಟ್ಟು, ಅಥವಾ ಒಂದು ಮಠಕ್ಕ ಪುಣ್ಯ ಕಾರ್ಯ ಮಾಡು, ಒಂದಿಷ್ಟು ಹೊಲ ತಗೋ, ಒಂದಿಷ್ಟು ಮನೆ ತಗೋ, ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಏನೋ ಆಸ್ತಿ ಪಾಸ್ತಿ ಇಷ್ಟು ಮಾಡಿಡು. ಅದು ಒಂದು ಲೆಕ್ಕ, ಅದು ಒಂದು ಚೂರು ಲೆಕ್ಕ. ಆದರೆ ನಾವು ಮಾನವ ಜನ್ಮದಲ್ಲಿ ಇಷ್ಟು ಮಾಡಕ್ಕೆ ಬಂದಿಲ್ಲ. ನಾವು ಯಾತಕ್ಕಾಗಿ ಬಂದೀವಿ ಅಂದರೆ, ಈ ಜನ್ಮವನ್ನ ನಾವು ಪರಮಾತ್ಮನನ್ನ ಕಾಣೋದಕ್ಕಾಗಿ, ನಮ್ಮನ್ನ ನಾವು ತಿಳಿಯಲಿಕ್ಕಾಗಿ ಬಂದಂಥವರು. ಆ ಕಾರಣಕ್ಕಾಗಿ ಯಾವ ಜನ್ಮಗಳಿಗೂ ಕೊಡದಂಥ ವಿಶೇಷವಾದ ಸಾಧನೆಗಳನ್ನ ಮಾನವ ಜನ್ಮಕ್ಕೆ ಕೊಟ್ಟ ಭಗವಂತ. ನಮಗೆ ವಿಶೇಷವಾದ ಸಾಧನೆಗಳಾವಿಲ್ರಿ. ಇಂದ್ರಿಯಾದಿಗಳಲ್ಲಿ ವಿಶೇಷವ, ಅಂತಃಕರಣದಲ್ಲಿ ವಿಶೇಷ ಅದ, ಶರೀರದಲ್ಲಿ ವಿಶೇಷ ಅದ, ಗುಣಗಳಲ್ಲಿ ವಿಶೇಷತೆ ಅವ. ಇಷ್ಟೆಲ್ಲ ಇದ್ರೂ ಕೂಡ
ನಾವು ಅಸುರ ಮನುಷ್ಯರಾಗಿ ರಾಕ್ಷಸ ಗುಣಗಳು ಉಳ್ಳವರಾಗಿ ಅಲ್ಪ ಬುದ್ಧಿ ಉಳ್ಳವರಾಗಿ, ಕಡಿಮೆ ಬುದ್ಧಿ ಇತ್ತಂದ್ರೆ ಕಡಿಮೆ ಕೆಲಸನೇ ಮಾಡ್ತಾನೆ ನಾನು. ಬುದ್ಧಿ ಕಡಿಮೆ ಇದ್ರೆ ಹೆಚ್ಚಿನ ಕೆಲಸ ಮಾಡೋಕ್ಕಾಗ್ತದೇನು? ಕಡಿಮೆನೇ ಮಾಡ್ಬೇಕಿಲ್ಲ. ಅವನು ಬುದ್ಧಿ ಹೆಚ್ಚಿದ್ದವನು ಹೆಚ್ಚಿನ ಕೆಲಸ ಮಾಡ್ತಾನೆ. ಹಾಗಾಗಿ ಅಲ್ಪ ಬುದ್ಧಿ ಇರೋದಕ್ಕಾಗಿ ನಾವು ಅಲ್ಪ ವಸ್ತುವಿನಲ್ಲಿ ಬುದ್ಧಿಯನ್ನು ಇಟ್ಟವರು ಅಂತ ನಾವು ಅನುಭವ ಮಾಡಬೇಕು. ನಮ್ಮ ಬುದ್ಧಿ ಎಲ್ಲಿಟ್ಟಿವಿ? ಅಲ್ಪ ವಸ್ತುವಿನಲ್ಲಿಟ್ಟಿವಿ. ಆದರೆ ದೊಡ್ಡ ವಸ್ತುವಿನಲ್ಲಿ ಬುದ್ಧಿ ಇಟ್ಟಿಲ್ಲ ಅಂತ. ದೊಡ್ಡ ವಸ್ತು ಯಾವುದು? ಪರಮಾತ್ಮ, ಆತ್ಮ. ಇದು ದೊಡ್ಡ ವಸ್ತು. ಹಾಗಾಗಿ ಅಲ್ಪ ವಸ್ತು ಅಂದ್ರೆ ಏನ್ರಿ? ತುಚ್ಛವಾದ ಸಚ್ಚಂದನ ವನಿತಾದಿ ವಿಷಯ ಭೋಗವು ಅಲ್ಪವೆನಿಸುವುದು. ಇಂಥ ಅಲ್ಪ ಪದಾರ್ಥದಲ್ಲಿ ಬುದ್ಧಿಯುಳ್ಳವರು ಅಲ್ಪ ಬುದ್ಧಿಯುಳ್ಳವರು ಅಥವಾ ಸಣ್ಣವರು ಅಥವಾ ಸಣ್ಣ ಮನುಷ್ಯರು ಅಂತ ಕರಿತಾರಲ್ಲ. ನಾವು ಸಣ್ಣ ಮನುಷ್ಯರು ಅಂತ ಇಲ್ಲಿವರೆಗೆ ಯಾರಿಗೆ ಕರೆದೇವಿ? ಕುಲ ಜಾತಿಗಳ ನಿಯಮವನ್ನು ಇಟ್ಟುಕೊಂಡು ಕಡಿಮೆ ಕುಲದವನು ಸಣ್ಣ ಜಾತಿಯವನು, ಕುಲದ ಮೇಲೆ ದೊಡ್ಡ ಜಾತಿಯವನಂತ ನಾವು ಅನ್ಕೊಂಡು ಬಂದೀವಿ. ಶಾಸ್ತ್ರ ದೃಷ್ಟಿಯಿಂದ ನೀನು ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಕುಲದಲ್ಲೇ ಹುಟ್ಟಿದರೂ ಕೂಡ ನಿನಗೇನಂದ್ರು ಅಂದರೆ ಅಲ್ಪ ಬುದ್ಧಿಯುಳ್ಳವನು ಸಣ್ಣ ಮನುಷ್ಯನೇ ಅಂದರು. ದೊಡ್ಡ ಕುಲದಲ್ಲಿ ದೊಡ್ಡ ಜಾತಿಯಲ್ಲಿ ಹುಟ್ಟಿದವನು ನಿನಗೆ ಅಭಿಮಾನ ಇದ್ರೆ ದೊಡ್ಡ ಕೆಲಸ ಮಾಡಿ ತೋರಿಸು. ದೊಡ್ಡ ಕೆಲಸ ಮಾಡಬೇಕಿಲ್ಲ. ಅದರಂತೆ ಅವ್ರಿಗೆ ಏನು ಮಾಡ್ತಾರಂದ್ರೆ ಎದುರಿಗೆ ಕಂಡು ಬರುವ ಅಥವಾ ತೋರುವ ಕಾಣುವಂಥ ವಿಷಯ ಸುಖಗಳನ್ನು ಆಶಿಸಿ ಅವರ ಬುದ್ಧಿ ಎಲ್ಲಿ ಅದಂದ್ರೆ ಕಣ್ಣಿಗೆ ಕಾಣುವಂಥ ವಿಷಯಗಳಾಗಿಲ್ಲ. ಎಷ್ಟು ಅವ್ರ ವಿಷಯ? 5 ವಿಷಯ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಲ್ಲಿ ಸುಖವನ್ನ ನಿಶ್ಚಯಿಸಿ. ಅವ್ರೇನ್ ಮಾಡ್ತಾರೋ ಅಲ್ಪ ಬುದ್ಧಿಯುಳ್ಳವರು ಸುಖವನ್ನ ನಿಶ್ಚಯಿಸಿ ಅದರಲ್ಲಿ ಪ್ರವೃತ್ತಿಯಾದ ಬುದ್ಧಿಯನ್ನಿಟ್ಟುಕೊಂಡು ಅದರಲ್ಲಿ ಇದೆ ಅಂತ ಅದರಲ್ಲಿ ಪ್ರವೃತ್ತಿ ಆಗ್ತಾರೆ ವಿನಃ ಆ ವಿಷಯಾದಿಗಳಿಂದ ನಿವೃತ್ತಿ ಆಗುವಂತ ಬುದ್ಧಿ ಅಲ್ಲಿಲ್ಲ. ಸಾಮಾನ್ಯವಾಗಿ ಒಂದು ಪಶು ಇದೆ ಅಂದ್ರೆ ಅಥವಾ ಒಂದು ಮೀನು ಇದೆ ನೀರಿನಲ್ಲಿ ಅಂದ್ರೆ ಅದಕ್ಕೆ ಸ್ವಲ್ಪ ಬುದ್ಧಿ ಆದ. ಆ ನೀರಿನಲ್ಲಿ ಏನಾದರೂ ತನಗೆ ಅಪಾಯವಾದಂಥ ಬಲೆ ಕಂಡ್ರೆ ಅದು ವಾಪಸ್ ಹೋಗೋ ಪ್ರಯತ್ನ ಮಾಡ್ತದ ಆ ಮೀನು. ಅದಕ್ಕೆ ಬುದ್ಧಿ ಆದಂತರೋ ಇಲ್ಲಂತರೋ ಆದಲ್ಲ. ಯಾಕೆ ವಾಪಸ್ ಹೋಗ್ತದ? ಅದಲ್ಲಿ ಹೋದ್ರೆ ನಾ ಸತ್ತ ಹೋಗ್ತೀನಿ ಅಂತ ಗೊತ್ತದ. ಅದಕ್ಕೆ ಬುದ್ಧಿ ಆದಿಲ್ಲ. ಮತ್ತೆ ನೀನು ಸುಖವಿಲ್ಲದಿದ್ದೋಡ ಸುಖವನ್ನಿಚ್ಛಯಿಸಿ ಯಾವ ವಿಷಯಗಳಲ್ಲಿ ಸುಖ ಆದ್ರೆ ನಮಗ ಇಲ್ಲಿವರೆಗೆ ಎಷ್ಟು ಪದಾರ್ಥಗಳನ್ನು ನಾವು ಅನುಭವಿಸಿರಬಹುದು, ಎಷ್ಟು ಪದಾರ್ಥಗಳನ್ನು ನೋಡಿರಬಹುದು, ಎಷ್ಟು ತಿಂದಿರಬಹುದು, ಎಷ್ಟು ಮುಟ್ಟಿರಬಹುದು. ಒಂದಲ್ಲ ಎರಡಲ್ಲ. ನಿನಗೆ ಅಲ್ಲಿ ಸುಖ ಆಗಿದೇನು? ಇಲ್ಲಲ್ಲ. ಇಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೆ ನೀನು ಇದೆ ಅಂತ ಹೋತಿದಂದ್ರೆ ಆ ಮೀನಿಗಿದ್ದಷ್ಟು ಪಶುವಿಗಿದ್ದಷ್ಟು ಜ್ಞಾನ ನಿನಗಿಲ್ಲ ಅಂತ ಅರ್ಥ. ಬಡಿಗೆ ತಗೊಂಡಿವಿ ಅಂದ್ರೆ ಇಲ್ಲಿ ಪಶು ರೊಟ್ಟಿ ತಗೊಂಡ್ರೆ ಮುಂದಕ್ಕೆ ಬರ್ತದ ದನ, ಸ್ವಲ್ಪ ಬಡಿಗೆ ತಗೊಂಡ್ರೆ ಹಿಂದಕ್ಕೆ ಹೋಗ್ತದೆ. ಮುಂದಕ್ಕೆ ಹೋಗ್ಬೇಕು ಪ್ರವೃತ್ತಿಗೆ, ಹಿಂದಕ್ಕೆ ಬರ್ಬೇಕು ನಿವೃತ್ತಿಗೆ ಅನ್ನುವ ಜ್ಞಾನ ಪಶುವಿಗೆ ಆದಂತರೋ ಇಲ್ಲೋ.
ರೊಟ್ಟಿ ಕೊಟ್ರೆ ಅಲ್ಲಿ ನನಗೆ ಅನುಕೂಲ ಆದಂತ ಮುಂದೆ ಹೋಗ್ತದ ಒಪ್ತೀವಿ, ಬಡಿಗೆ ತಂಡ ಹಿಂದಕ್ಕೆ ಹೋಗ್ತದಲ್ಲ. ಯಾಕೆ ಇಲ್ಲಿ ದುಃಖ ಅಂತ ಗೊತ್ತಾಯ್ತದ. ಮತ್ತೆ ನೀವು ಮನುಷ್ಯನಾಗಿ ವಿಷಯಾದಿಗಳಲ್ಲಿ ಸುಖ ಇಲ್ಲ ಅಂತ ಗೊತ್ತಿದ್ರು ಕೂಡ ಮುಂದೆ ಹೋಗ್ತೀನಿ ಅಂತಂದ್ರೆ ಪಶುವಿಗಿದ್ದಷ್ಟು ಜ್ಞಾನ ಕೂಡ ನಿನಗಿಲ್ಲ ಅಂದ್ರು. ಇಂಥವ್ರಿಗೆ ಏನಂದ್ರು? ಅಲ್ಪ ಬುದ್ಧಿ ಉಳ್ಳವರು, ಸಣ್ಣ ಮನುಷ್ಯರು ಅಂತ ಕರೆದರು. ಹಾಗಾಗಿ ಇವರಿಗೆ ಉಗ್ರವಾದ ಕರ್ಮವನ್ನು ಮಾಡ್ತಾರೆ. ಅವರು ಉಗ್ರ ಅಂದ್ರೆ ಅತ್ಯಂತ ಕ್ರೂರವಾದ ಮಾಡಬಾರದ ಕರ್ಮಗಳನ್ನು ಮಾಡಿ, ಆ ಕರ್ಮ ಅಂದ್ರೆ ಅದನ್ನ ಕ್ರಿಯೆಯನ್ನು ಮಾಡ್ತಾರೆ, ಸ್ವಂತ ಮಾಡ್ತಾರೆ ನೋಡ್ರಿ. ಮಾಡಿ ಇಂಥವರಿಗೆ ಸಾರಾಂಶ ಏನು ಮುಂದ ಅಂದ್ರೆ, ಇವರಿಗೆ ದೇಹವನ್ನ ರಕ್ಷಣೆ ಮಾಡುವುದು ಒಂದೇ ಗುರುವಿನ ಮತ್ತೊಂದೇನಿಲ್ಲ. ಕೋಳಿ ಕೋಣ ಅನಂತ ಅವಲ್ಲ. ಅದು ಪ್ರಾಣಿ ಹಿಂಸೆ ಅಂತಿರೋ ಅಥವಾ ಅಹಿಂಸೆ ಅಂತಿರೋ, ಅಂಥ ಪ್ರಾಣಿ ಹಿಂಸೆಗಳನ್ನು ಮಾಡಿ ಏನಾದ್ರಾಗಲಿ, ಯಾವ ರೀತಿ ವಾಲ್ಮೀಕಿ ಮೊದಲು ಹೇಗೆ ಮಾಡಿದ ಕರ್ಮ ಅಂದ್ರೆ ಉಗ್ರವಾದ ಕರ್ಮಗಳನ್ನು ಮಾಡಿದ. ತನ್ನ ತಂದೆ ತಾಯಿ ಮತ್ತು ಸಂಬಂಧಿಕರನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ಬದುಕಿಸುವಗೋಸ್ಕರವಾಗಿ ಆತ ಯಾವ ಕಾಯಕವನ್ನು ಮಾಡಿದ ಅಂದ್ರೆ ಕಳ್ಳನ ಕಾಯಕವನ್ನು ಮಾಡಿದ. ಕಳ್ಳರಲ್ಲಿ ಉಗ್ರವಾದ ಕಳ್ಳತನ. ಅವ್ರನ್ನೇನು ಯಾರೇ ಇಲ್ಲಿ ದೋಚೋದು ಅಥವಾ ಕೈಗೆ ಸಿಕ್ಕಂತ ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೊಲ್ಲೋದು, ಅವುಗಳನ್ನ ತರೋದು, ಅಡಿಗೆ ಮಾಡೋದು, ಊಟ ಮಾಡೋದು, ಇದೇ ಕಾಯಕವನ್ನು ಮಾಡಿದ. ಇದರಿಂದ ನನಗೆ ಏನು ಆಗುತ್ತದೆ ಮುಂದ ಅನ್ನೋದು ವಿಚಾರವೇ ಗೊತ್ತಿಲ್ಲದಂತ ಅಲ್ಪ ಬುದ್ಧಿಯಲ್ಲಿದ್ದ ಯಾರು? ವಾಲ್ಮೀಕಿ. ಅವನಿಗೆ ಯಾವತ್ತೂ ವಿಚಾರ ಬರಲಿಲ್ಲ, ಇದು ಮಾಡಬಾರದು, ಇದು ಮಾಡೋದ್ರಿಂದ ಪಾಪ ಆಗ್ತದ, ಪಾಪದ ಫಲದಿಂದ ಮುಂದೆ ಜನ್ಮಾಂತರದಲ್ಲಿ ಬಹಳ ದುಃಖ ಶಿಕ್ಷೆ ಆಗ್ತದ ನನಗಂತದ್ದು ಗೊತ್ತೇ ಇದ್ದಿಲ್ಲ ಪಾಪ. ಕೊನೆಗೆ ನಾರದ ಮಹರ್ಷಿಗಳ ಭೇಟಿಯ ನಂತರ ಕತೆ ಗೊತ್ತದ, ಮುಂದುವರಿಸಲು ಬೇಡ. ಅವರ ವಿಚಾರದಿಂದ ಗೊತ್ತಾಯ್ತು. ಮತ್ತೆ ಹೇಳ್ದ, ನೀ ಏನು ಮಾಡಿದೆ ಇಷ್ಟೆಲ್ಲ ಮಾಡಿ ಅಂದ್ರೆ ಉದರ ಪೋಷಣಂ ಬಹುಕೃತ್ಯ ವೇಷಂ. ನಾನು ಬದುಕೋದಕ್ಕಾಗಿ ನಾನು ಬದುಕಬೇಕು, ನಮ್ಮ ತಂದೆ ತಾಯಿಗಳನ್ನ ನಮ್ಮ ಮಕ್ಕಳನ್ನ ಬದುಕಬೇಕು, ರಕ್ಷಣೆ ಆಗಬೇಕು, ಉಪವಾಸ ಬಿದ್ದು ಸಾಯಬಾರ್ದು ಅನ್ನುವಂಥ ಏಕೈಕ ದೃಷ್ಟಿಯಿಂದ ಉದರ ಪೋಷಣಕ್ಕಾಗಿ ನಾವು ಉಗ್ರ ಕರ್ಮ ಮಾಡೀನಿ. ಏನು ಮನೆ ಕಟ್ಟಕ್ಕಲ್ಲ, ಗುಡಿ ಕಟ್ಟಕ್ಕಲ್ಲ, ಅಥವಾ ಇನ್ನೊಂದು ಕಾರ್ಯಕ್ಕಾಗಲ್ಲ, ಬರೇ ಬದುಕೋದಕ್ಕಾಗಿ. ಅವಾಗ ನಾರದ ಹಿಡ್ದ, ಹೌದು ನೀ ಬದುಕೋದಕ್ಕಾಗಿ ಉದರ ಪೋಷಣ ದೇಹ ರಕ್ಷಣೆಗಾಗಿ ಕಾರ್ಯ ಮಾಡ್ತಿದ್ದಿ, ಒಪ್ತೀನಿ. ಆದರೆ ಬದುಕಲಿಕ್ಕೆ ಇದೇ ಕಾರ್ಯವನ್ನು ಮಾಡಿ ಉಂಡ್ರೆ ಬದುಕ್ತಾರ, ಇದು ಮಾಡದೇ ಇದ್ರೆ ಎಲ್ಲರೂ ಸಾಯ್ತಾರೆ ಅಂತ ಕೇಳಿದ. ನೀನು ಇದನ್ನು ಮಾಡಿ ಬದುಕ್ತಿದ್ದಿ, ಒಪ್ತೀನಿ. ಜಗತ್ತಿನಲ್ಲಿ ಎಲ್ಲರೂ ಇದನ್ನ ಮಾಡಿ ಬದುಕ್ತಾರೋ ಅಥವಾ ಬೇರೆ ಬೇರೆ ಕಾಯಕ ಕೆಲಸವನ್ನು ಮಾಡಿ ಬದುಕ್ತಾರೋ ಒಂದ್ಸಲ ನೋಡಂದ. ಅವನಿಗೆ ಹೊಸ ವಿಷಯ ಆಯ್ತು. ವಾಲ್ಮೀಕಿ ಹೊಸ ವಿಷಯ. ದಿವಸ ನೋಡ್ತಿದ್ದ, ಬೇರೆ 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 ಕೆಲಸ ಮಾಡ್ತಿದ್ರು, ಕಾಯಕ ಮಾಡ್ತಿದ್ರು, ನಾನಾ ರೀತಿ ಮಾಡ್ತಿದ್ರು. ಆದ್ರೆ ಇವನಿಗೆ ನೋಡ್ತಿದ್ದ, ಆದ ವಿಶೇಷವಾದ ಬುದ್ಧಿಯಲ್ಲಿ ಬರಲಿಲ್ಲ. ಹೌದಲ್ಲ ನಾವು ನನ್ನ ಮಾಡುವಂತ ಕಾರ್ಯ ನಾನೇ ಮಾಡ್ತೀನಿ, ಉಳಿದವರೆಲ್ಲ ಬೇರೆ ಬೇರೆ ಮಾಡ್ತಾನ, ಮತ್ತು ಅವರು ಕೂಡ ರಕ್ಷಣೆ ಆಗ್ತದ, ನಾನು ಇದರಿಂದ ರಕ್ಷಣೆ ಆಗ್ತದೆ ಅಂತ ತಿಳ್ಕೊಂಡೇನಲ್ಲ, ಇದಕ್ಕೆ ಏನು ಅಂತ ಕೇಳಿದಾಗ ನಾರದ ಮಹರ್ಷಿಗಳ ಉಪದೇಶ ಆದಾಗ ಗೊತ್ತಾಯ್ತು,
ಇದು ಪಾಪ ಯಾರಿಗೆ ಅಂದರೆ ನೋಡು ನಿನಗೆ ಅಂತ ಗೊತ್ತಾಯ್ತಲ್ಲ. ಆವಾಗ ಈ ಪಾಪ ನಿವೃತ್ತಿಗಾಗಿ ಏನು ಮಾಡಬೇಕಂತ ಅತ್ಯಂತ ಭಯಂಕರವಾದ ಕಷ್ಟ ಆಯಿತು, ದುಃಖ ಆಯಿತು ಮನುಷ್ಯಗೆ. ವಾಲ್ಮೀಕಿ ಮುಂದೆ ಈ ಸದ್ಯ ಮಾಡಿದಂತೆ ಇಲ್ಲಿಯವರೆಗೆ ಮಾಡಿದಂಥ ಉಗ್ರವಾದ ಪಾಪ ಕರ್ಮಗಳೇನು ಮಾಡಿದ್ದಿ, ಆ ಪಾಪ ಕರ್ಮಗಳ ಫಲವನ್ನ ನೀನು ಮುಗಿಸಬೇಕಾದ್ರೆ ಮುಂದೆ ಎಷ್ಟೋ ಜನ್ಮಗಳು ಏನೇನಾಗಿ ಹುಟ್ಟಬೇಕು ಅಂತ ಎಲ್ಲ ಹೇಳಿದ ನಾರದ. ಒಂದು ಜನ್ಮ ಅಲ್ಲ, ಎಷ್ಟು ಜನ್ಮ ಅಂತ ಹೇಳಿದಾಗ ಅವನಿಗೆ ಭಯಂಕರವಾದ ಭೀತಿ ಆಯಿತು, ಭಯ ಆಯಿತು. ಮತ್ತು ಇದರಿಂದ ನಾನು ಉದ್ಧಾರ ಆಗೋದು, ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಉಪದೇಶ ಮಾಡಿದರು. ಆ ಉಪದೇಶದ ಅತ್ಯಂತ ಭೀತಿ ಆಗಿತ್ತಲ್ಲ. ಯಾವ ವ್ಯಕ್ತಿಯಾಗಲಿ ಅತ್ಯಂತ ದುಃಖ ಆಗಬೇಕು. ಸಾಮಾನ್ಯ ನಾವು ಸಹಜವಾಗಿ ಮನೆಯಲ್ಲಿ ಇರುವಂಥವರಿಗೆ, ಮನೆಯಲ್ಲಿ ಮಗನೇ ಇರಲಿ, ಹೆಂಡತಿನೇ ಇರಲಿ, ಅಣ್ಣ ತಮ್ಮನೇ ಇರಲಿ, ಸ್ವಲ್ಪ ದುಃಖ ಆಗ್ಯದ, ಮನಸ್ಸಿಗೆ ಸಮಾಧಾನ ಇಲ್ಲ, ದೇಹಕ್ಕೆ ಆರೋಗ್ಯ ಸರಿ ಇಲ್ಲ ಅಂದಾಗ ಮೊದಲು ಏನು ಹೇಳ್ತೀವಿ ನಾವು, ನೋಡು ಮನೆ ಕಸ ಗಿಸ ಮಾಡ್ಕೊಂಡು ಕುಡಿ, ಎಲ್ಲ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳ್ತೀವಿ. ಅಷ್ಟೆಲ್ಲ ಮಾಡೀನಿ ಕಡಿಮೆ ಆಗಿಲ್ಲ ಅಂದಾಗ ಇಲ್ಲಿ ಲೋಕಲ್ ಇರ್ತಕ್ಕಂಥ ಡಾಕ್ಟ್ರನ್ನ ಕರ್ಕೊಂಡು ಒಂದು ಇಂಜೆಕ್ಷನ್ ಮಾಡಿಸರಿ, ಒಂದೆರಡು ಗೋಲಿ ತಗೋರಂತೀವಿ. ಅದಕ್ಕೂ ಕಡಿಮೆ ಆಗಲಿಲ್ಲ. ಮತ್ತೆ ಹೇಳಿದ್ರು ಇಲ್ಲ, ಬಹಳ ಭಯಂಕರ ಅದ, ಇಲ್ಲಿ ಇದು ವಾಸಿ ಆಗುವ ರೋಗ ಅಲ್ಲ, ನೀವು ಮುಂದೆ ಹೋಗದಿದ್ರೆ ಉಳಿಯೋದಿಲ್ಲ ಅಂತ ಇಷ್ಟೇ ಉಳ್ಳಿ ಸಾಕು. ಉಳಿಲಿಕ್ಕೆ ಎಲ್ಲಿಗೆ ಹೋಗ್ಬೇಕಂತ ನಾವೇ ಉತ್ತರ ಕೇಳ್ತೀವಿ. ಮೊದಲು ಹೋಗಂದ್ರೆ ಹೋಗೋದಿಲ್ಲ. ಈಗ ಉಳಿಲಿಕ್ಕೆ ಯಾವ ಡಾಕ್ಟ್ರಲ್ಲಿ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಹೈದ್ರಾಬಾದ್ಗೆ ಹೋಗ್ಬೇಕು, ಅವ್ರು ನೋಡಂತಾರೆ, ಇಲ್ಲ ಸರ್ ಅರ್ಜೆಂಟ್ ಕಳ್ಸಿರೋ ಹೋಯ್ತು ಅಂತಾರೆ. ಯಾಕೆ? ಅತ್ಯಂತ ಭಯ ಆದಾಗ ಮನುಷ್ಯ ಮುಂದಕ್ಕೆ ಹೋಗ್ತಾನೆ. ಅದರಂತೆ ನಮಗೆ ಸಾಮಾನ್ಯ ಭಯ ಆದರೆ ನಾವು ಮುಂದೆ ಹೋಗೋದಿಲ್ಲ. ಬಹಳ ಭೀಕರವಾದ ಮನುಷ್ಯಗೆ ಬಹಳ ಭಯ ಆಗಬೇಕು. ನಾವಿಷ್ಟೆಲ್ಲ ಮಾಡಿವೆಲ್ಲ, ಮುಂದೆ ಏನೇನಾಗಿ ಹುಡ್ತೀವಿ, ಏನೇನು ಕಷ್ಟವನ್ನು ಅನುಭವಿಸ್ತೀವಿ. ಮನುಷ್ಯನಾಗಿ ಹುಟ್ಟಿದಾಗನೇ ಇಷ್ಟು ಕಷ್ಟ ಆಗ್ಯದ, ಇನ್ನು ಬೇರೆ ಬೇರೆ ಸರ್ಪಾದಿಗಳ ದೇಹವನ್ನು ತೊಟ್ಟು ಹುಟ್ಟಿದಾಗ ಎಷ್ಟು ಕಷ್ಟವನ್ನು ಪಡಬೇಕಾಗ್ತದ ಅಂತಕ್ಕಂಥ ಭಯ ಆಯ್ತಿಲ್ಲ. ಅದರ ನಿವೃತ್ತಿಗಾಗಿ ಪ್ರಯತ್ನ ಮಾಡ್ತಾರೆ. ಅದರಂತೆ ನಿವೃತ್ತಿಗಾಗಿ ಪ್ರಯತ್ನ ಮಾಡಿದ ವಾಲ್ಮೀಕಿ. ಆಗ ಉಪದೇಶ ಮಾಡಿದಾಗ ಏನು ಮಾಡಿದ, ಮುಂದೆ ವಾಲ್ಮೀಕಿ ರಾಮಾಯಣವೇನೇ ಬರೆದು ಮಹಾ ಋಷಿಯಾಗಿ ಹೋದ. ಇದರ ಮೇಲೆ ತಿಳ್ಕೋಬೇಕು ನಾವು. ಇಲ್ಲಿಯವರೆಗೂ ಏನೇ ಪಾಪವನ್ನು ಮಾಡಿರಲಿ, ಪಾಪ ಮಾಡಲಾರದೆ ಇರಲಿಕ್ಕೆ ಬರೋದಿಲ್ಲ. ಭ್ರಷ್ಟಾಚಾರ ಮಾಡದೆ ರಾಜಕೀಯ ಮಾಡಕ್ ಬರಂಗಿಲ್ಲ. ರಾಜಕೀಯ ಮಾಡ್ಬೇಕಾದ್ರೆ ಭ್ರಷ್ಟ ಆಗ್ಬೇಕು. ಭ್ರಷ್ಟತನ ಇಲ್ಲದೆ ರಾಜಕೀಯ ಮಾಡಕ್ ಬರ್ತದ? ಭ್ರಷ್ಟಾಚಾರ ರಹಿತ ರಾಜಕೀಯ ಮಾಡಕ್ ಬರಂಗಿಲ್ಲ. ಲೋಕದಲ್ಲಿ ನಾವು ಪಾಪವನ್ನ ಮಾಡದೆ ಇರ್ಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಪಾಪಗಳು ನಮ್ಗೆ ತಿಳಿಲಾರ್ದಂಗೆ ಆಗಿ ಹೋಗ್ಯಾವ. ಶಾಸ್ತ್ರ ಕೇಳಿದ ಮೇಲೆ ಗೊತ್ತಾಗ್ಯದ ಇದು ಪಾಪ ಅಂತ ಬಿಟ್ಟಿರಬಹುದು. ಕೇಳೋದಕ್ಕಿಂತ ಮುಂಚೆ ಮಾಡಿಲ್ಲ ಪಾಪಗಳು. ಆ ಪಾಪಗಳು ಕೂಡ ನಿವೃತ್ತಿ ಆಗ್ಬೇಕಲ್ಲಪ್ಪ, ಬಿಡುಗಡೆ ಆಗ್ಬೇಕಲ್ಲ. ಅದಕ್ಕಾಗಿ ಏನು ಮಾಡಬೇಕಾಗಿದೆ ಅಂದ್ರೆ, ಯಾರಿಗೆ ದೇಹ ಮಾತ್ರವನ್ನ ನಾವು ಬದುಕಿದರೆ ಉಣಿಸೋದು, ತಿನ್ನಿಸೋದು, ಬೆಳೆಸೋದು, ವಿಷಯಾದಿಗಳಿಗೆ ಬಳಸೋದು. ದೇಹಕ್ಕೆ ಉಣಿಸೇವಿ, ತಿನ್ನಿಸೇವಿ, ಬೆಳೆಸೀವಿ, ರೊಕ್ಕವನ್ನ ಗಳಿಸ್ಬೇಕು, ಉಳಿಸ್ಬೇಕು, ಬಳಸ್ಬೇಕಂತೀವಿ. ಅದು ಒಂದು ಕಡೆ ಇರಲಿ. ದೇಹವನ್ನ ನಾವು ಬೆಳೆಸ್ಬೇಕಲ್ಲ, ಬೆಳೆಸ್ಬೇಕಾದ್ರೆ ಉಣಿಸ್ಬೇಕು. ಅದಕ್ಕೆ ಉಂಡು ಬೆಳೆದು ಉಪಾಸಿದ್ದು ಬೆಳೆದು ನಾವು ಉಂಡು ಬೆಳೆದೈತಿ. ಇದನ್ನ ಉಣಿಸಿ ಬೆಳೆಸಿವಲ್ಲ, ಬೆಳೆಸಿದ ಮೇಲೆ ಎಲ್ಲಿ ಬಳಸ್ಬೇಕು?
ನೀ ದುಡ್ಡನ್ನ ಎಲ್ಲಿ ಬಳಸ್ತಿದ್ದೆ? ವಿಚಾರ ಮಾಡಿ ಬಳಸ್ತಿಲ್ಲ. ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು, ಎಲ್ಲಿ ಎಷ್ಟು ಅಂತೇಳಿ ವಿಚಾರ ಆದಿಲ್ಲ. ಬೆಳತಾನ್ ಲೆಕ್ಕ ಮಾಡ್ತೀವಿ, ಇದಕ್ಕಿಷ್ಟು ಬಳಸಬೇಕು, ಇದಕ್ಕಿಷ್ಟೇ ಖರ್ಚು ಮಾಡ್ಬೇಕಂತ. ಮತ್ತೆ ಈ ದೇಹವನ್ನ ಇಷ್ಟೆಲ್ಲ ತಿನ್ನಿಸಿ ಉಣಿಸಿ ಬೆಳೆಸಿ ಎಲ್ಲಿ ಬಳಸ್ಬೇಕು ಅನ್ನೋದು ವಿಚಾರ ಇಲ್ಲ. ನೀನು ರೊಕ್ಕ ಎಲ್ಲಿ ಬಳಸ್ಬೇಕಂತ ಗೊತ್ತಾದ ನಮಗ. ರೊಕ್ಕ ಶ್ರೇಷ್ಠನೋ ದೇಹ ಶ್ರೇಷ್ಠನೋ? ಮತ್ತೆ ರೊಕ್ಕವನ್ನ ನೀನು ಬಳಸ್ಬೇಕಾದ್ರೆ ವಿಚಾರ ಮಾಡ್ತಿದ್ದಿ, ದೇಹವನ್ನು ಎಲ್ಲಿ ಬಳಸಬೇಕಂತ ವಿಚಾರ ಮಾಡಿಲ್ಲ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ರೊಕ್ಕದಕ್ಕಿಂತ ದೇಹ ಸುಮಾರು ಅಂತ. ದೇಹದ ಮೇಲೆ ಲಕ್ಷ್ಯ ಇಲ್ಲ. ಯಾಕೆ ಹುಟ್ಟಿ ಬಂದು ಅಂತ ಗೊತ್ತಿಲ್ಲ. ಅಂದಾಗ ಮಹಾತ್ಮರು ಏನಂತಾರಂದ್ರೆ, ಇಂಥ ಯಾವ ಗುಣಗಳಲ್ಲಿ ಉಳ್ಳವರಾಗಿ ಅಂಥವರು ಕ್ರೂರ ಕರ್ಮಗಳನ್ನು ಮಾಡಿ ಅಪಕಾರ ತನಗೆ ಯಾರು ಮಾಡದಿದ್ದರೂ ಕೂಡ ಉಪಕಾರ ಮಾಡಿದವರಿಗೆ ಅಪಕಾರವನ್ನ ಮಾಡುವಂತ ಗುಣ ಉತ್ಪತ್ತಿ ಆಗ್ತದ ಆ ಗುಣಗಳುಳ್ಳವರಿಗೆ. ಅವ್ರಿಗೆ ನೆನಪೋತದ, ನನಗ ಯಾರು ಉಪಕಾರ ಮಾಡ್ಯಾರ, ಯಾವಾಗ ಮಾಡ್ಯಾರ, ಎಷ್ಟು ಮಾಡ್ಯಾರ ಅನ್ನುವಂತ ಉಪಕಾರ ಮಾಡದೇ ಇದ್ದವ್ರನ್ನ ಮರಿಲಿ, ಸಹಜ. ಉಪಕಾರ ಮಾಡದೇ ಇದ್ದರೂ ಕೂಡ ಮತ್ತೊಬ್ಬರಿಗೆ ಅಪಕಾರವನ್ನ ಮಾಡುವಂತ ಪ್ರವೃತ್ತಿ ಉಂಟಾಗ್ತದೆ ನೋಡ್ರಿ. ನೀವೆಲ್ಲ ಕೇಳಿರಲ್ಲ, ಏನಪ್ಪ ನಿನಗೇನು ಮಾಡಿದ ತಮ್ಮ ಅಂತದ್ದು ಅಂತ ಕೇಳಿದಾಗ, ಇಲ್ಲಪ್ಪ ಅವನು ಭಾಳ ಆಗ್ಯದ ಅಂತ. ಹೌದು, ಭಾಳ ಆಗ್ಯದ. ಏನು ಮಾಡಿದ್ದೆ ನಿನಗೆ? ಇಲ್ಲ, ಸುಮ್ಮನೆ ಭಾಳ ಆಗ್ಯದ ಅವನು. ನಿನಗೇನು ಕೆಟ್ಟದ್ದು ಮಾಡ್ಯಾನೋ ತಮ್ಮ, ಅವನ ಮೇಲೆ ಇಷ್ಟು ವೈರತ್ವ ಅದ? ಇಲ್ಲ, ಭಾಳ ಅದ. ಇಂಥ ಮೂರ್ಖರಿಗೆ ಏನು ಉತ್ತರ ಕೊಡಬೇಕು? ಯಾಕಂದ್ರೆ ಅಲ್ಲಿ ಗುಣಗಳಂಗೆ ಮಾಡಿಸ್ಕೊಡ್ತದ. ಅಲ್ಪ ಬುದ್ಧಿ ಆ ಕಾರ್ಯ ಮಾಡಿಸ್ತದ. ಅದಕ್ಕಾಗಿ ಹಿಂದೆ ಲೋಕಾಯುತಕರ ದೃಷ್ಟಿಯನ್ನು ಅವಲಂಬಿಸಿ ನಷ್ಟಾತ್ಮರಾಗಿ ಅಲ್ಪ ಬುದ್ಧಿಯುಳ್ಳವರಾಗಿ ಉಗ್ರ ಕರ್ಮರಾಗಿ ಮತ್ತು ಶತ್ರುಗಳಾಗಿ ಇರುವ ಅವರು ಸರ್ವ ಪ್ರಾಣಿಗಳ ನಾಶಕ್ಕಾಗಿ ಏನು ಮಾಡಿದ್ರು? ವ್ಯಾಘ್ರ ಸರ್ಪಾದಿ ಜನ್ಮಗಳಲ್ಲಿ ಮುಂದೆ ಹುಟ್ಟುವರು. ವ್ಯಾಘ್ರಗಳಾವಲೀಗ ಹುಲಿ, ಸಿಂಹ, ಚಿರತೆ, ಯಾವುದೇ ಪ್ರಾಣಿಗಳು ಅಡವಿಯಲ್ಲಿ ಸ್ವಚ್ಛಂದವಾಗಿ ಅವು ಬದುಕ್ತವ, ತಾವು ಬದುಕ್ತವ. ಅವು ಇರೋದು ಅಲ್ಲೇ, ತಾವಿರೋದು ಅಲ್ಲೇ. ಅಲ್ಲಿ ಮಲ, ಚಿಗರೆ, ಆಡು, ಕುರಿಗಳು ಈ ಸಿಂಹಕ್ಕಾಗಲಿ ಚಿರತೆಗಾಗಲಿ ಏನಾದ್ರು ಅಪಕಾರ ಮಾಡೇವೆ ನಾವು? ಎಂದಾನೋ ಒಂದು ದಿವಸ ಏನು ಕೆಟ್ಟದ್ದು ಮಾಡೇವೆ ನಾವು? ಏನು ಮಾಡದೇ ಇದ್ದಂಥ ಪ್ರಾಣಿಗಳಿಗೆ ತಾವಾಗಿ ಬಂದು ಅವುಗಳಿಗೆ ಶತ್ರುಗಳಾಗಿ ಅವುಗಳನ್ನು ನಾಶ ಮಾಡ್ತಾವಲ್ಲ, ಮತ್ತು ಮುಂದೆ ಅವು ಜನ್ಮಗಳ ಗತಿ ಏನಂತ ಅವು ಹೆಂಗ ಮಾಡ್ತಾವ, ಅದರಂಗೆ ಈ ಮನುಷ್ಯನಾಗಿ ಕೂಡ ಜಗತ್ತಿನಲ್ಲಿ ಹಂಗ ಮಾಡ್ತಾರಂತ ತಿಳ್ಕೋಬೇಕು. ಅಲ್ಲಿ ಪ್ರಾಣಿ ಮಾಡ್ತಲ್ಲ, ಇಲ್ಲಿ ಮನುಷ್ಯರಲ್ಲಿ ಎರಡು ಪ್ರಕಾರ. ಅಲ್ಪ ಬುದ್ಧಿಯುಳ್ಳವರು, ಅಸುರಿ ಗುಣ, ದೈವಿ ಸಂಪತ್ತುಳ್ಳವರು ಬೇರೆ. ಇದು ಅಸುರಿ ಸಂಪತ್ತುಳ್ಳವರಿಗೆ ಈ ರೀತಿ ಮುಂದೆ ಏನಾಯ್ತು? ಅತ್ಯಂತ ಅಧೋಗತಿಗೆ ಕಾರಣವಾಯಿತು. ಇಷ್ಟೆಲ್ಲ ತಿಳ್ಕೊಂಡವಲ್ಲ, ಏನಾಯ್ತು? ಅತ್ಯಂತ ಅಧೋಗತಿ. ಅತ್ಯಂತ ಅಂದ್ರೆ ಮೊದಲೇ ತಗೋಬೇಕು, ಗಿಡ ಮರ ಕ್ರಿಮಿಯಾಗಿ ಅತ್ಯಂತ ಕನಿಷ್ಠ ಜೀವನ ಅಂತ. ಎಷ್ಟ್ರಿ ಮನುಷ್ಯನಿಗೆ ನಾವು ಶಾಲೆಯಲ್ಲಿ ಓದುವಾಗ ಗುರುಗಳು ತಪ್ಪನ್ನ ಮಾಡಿದರೆ ರೂಲ್ ಕಟ್ಟಿಗೆಯಿಂದ ಹಿಂಗ ಹಿಡಿಬೇಕು, ಕೈ ಇಂತಲ್ಲೇ ಹೊಡಿತಿದ್ರು. ಅವ್ರು ನಮ್ಗೆ ಹೊಡಿಸಿದ್ದೀವಿ. ನಾವು ಹೊಡೆದ ಮೇಲೆ ಅಷ್ಟಕ್ಕೆ ಬಿಡ್ತಿದ್ದಿಲ್ಲ, ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಒಂದು 5 ನಿಮಿಷ 4 ನಿಮಿಷ
1 ನಿಮಿಷ 2 ನಿಮಿಷ ನೀನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಲ್ಲಲಿಕ್ಕೆ ಎಷ್ಟು ತ್ರಾಸಾಗಿರುವುದು ಲೆಕ್ಕ ಹಾಕ್ರಿ. ಇಲ್ಲರೇ ನಾವು ನಿಂತಿಲ್ಲ ಅಂದ್ರೆ ಈಗ ಮನೆಗೆ ಹೋದ್ಮೇಲೆ ನಿಂತು ನೋಡ್ರಿ, ತಲೆ ಕೆಳಗೆ ಮಾಡಿ ನಿಮ್ಮ ಅನುಭವ ಬರ್ಬೇಕಾದ್ರೆ ಎಷ್ಟು ತ್ರಾಸ ಆಗ್ತದೆ. ಅಂದ್ರೆ ಅತ್ಯಂತ ಹೀನಾಯವಾದ ಜನ್ಮ ಯಾವುದು? ಗಿಡ ಮರ ಕ್ರಿಮಿಯಾಗಿ ಅದು ಹುಟ್ಟಿತ್ತು ಅಂದ್ರೆ ಎಲ್ಲಿ ತಲೆ ಎಲ್ಲಿ ಆಗದ, ಬೇರೆ ಕೂದಲುಗಳು ನಮ್ಮ ಮೇಲೆ ಅವಿಲ್ಲ, ಅವಕ್ಕ ಬೇರುಗಳಾವಲ್ಲ, ಅವು ತಲೆ ಕೆಳಗ, ಮ್ಯಾಲೆ ಕೈ ಕಾಲ ಅವಲ್ಲ, ಮೇಲೆ ಹಿಂಗ ಮ್ಯಾಲೆ ರೆಂಬೆ ಕೊಂಬೆ ಹಿಂಗೆ ಬೆಳೆದವಲ್ಲ, ಅವು ಕೈ ಕಾಲುಗಳು. ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲನ್ನ ಮೇಲೆ ಮಾಡಿ ಅಧೋಮುಖವಾಗಿ ಹುಟ್ಟಬೇಕು. ಹುಟ್ಟಿದ ಮೇಲೆ ತಲೆ ಒಂದು ಕ್ಷಣ ಹಿಂಗ ಅನ್ನಂಗಿಲ್ಲ. ಮನುಷ್ಯ ಆದ್ರೂ ಕೂಡ ಹಿಂಗ ಅಂತಾನ, ಸರ್ ನನಗೆ ಸಾಕಾಯ್ತ್ರಿ ಅಂತಾನ, ಇಲ್ಲ ಒಂದೇಟು ಹೊಡೆದ್ರು ಉಡ್ಲಿ ಅಂತ ಹೇಳಿ ದಪ್ಪನ ಕೆಳಗೆ ಬೀಳ್ತಾನ ಅವನು. ಆದ್ರೆ ಗಿಡ ಮರಗಳಿಗೆ ಅವಕಾಶ ಇಲ್ಲ ನೋಡ್ರಿ. ಒಂದು ಸಲ ನೀನು ತಲೆ ಕೆಳಗೆ ಮಾಡಿ ಹುಟ್ಟಿದಿಲ್ಲ, ಆ ಜನ್ಮದ ಆಯುಷ್ಯ ಮುಗಿಯವರೆಗೂ ತಲೆ ಕೆಳಗೆ ಇರಬೇಕು, ಕಾಲ ಮೇಲೆ ಇರಬೇಕು. ಇವು ಜನ್ಮಾಂತಗಳ ವೃತ್ತಾಂತ ದುಃಖ. ಈ ಜನ್ಮಗಳ ದುಃಖ ನಮಗೆ ಗೊತ್ತಾದ್ರೆ ಆ ಜನ್ಮಕ್ಕೆ ಹೋಗಬಾರ್ದು ಅಂತ ಅನಿಸ್ತದೆ. ಅದೇ ಗೊತ್ತಾಗಿಲ್ಲ ಅಂದ್ರೆ ಆ ಜನ್ಮಕ್ಕೆ ಹೋಗ್ಬೇಕಂತ ಅನಿಸ್ತದ. ಆ ಕಾರಣದಿಂದ ಇಲ್ಲಿ ಮೇಲೆ ಹೇಳಿದಂತೆ ಅಸುರ ಮನುಷ್ಯರು ವ್ಯಾಘ್ರ ಸರ್ಪಾದಿ ತಾಮಸ ಯೋನಿಗಳಲ್ಲಿ ಬಹು ಜನ್ಮಗಳವರೆಗೆ ಭ್ರಮಿಸುತ್ತಾ, ಒಂದು ಜನ್ಮ ಅಲ್ಲ, ಗಿಡ ಮರ ಒಂದೇ ಜನ್ಮ ಅಲ್ಲ, ಬಹು ಜನ್ಮ ಅಂದ್ರೆ ನೋಡ್ರಿ, ಒಂದೇ ಜನ್ಮದ ಮುಗಿಲಿಲ್ಲ ಅಂದ್ರೆ ಮತ್ತೆ ಮತ್ತೊಂದು ಜನ್ಮ ಅದೇ ಆಗಿ ಹುಟ್ಟಬೇಕು. ಒಂದೇ ವರ್ಷ ಬ್ಯಾಂಕಲ್ಲಿ ಸಾಲ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಅದೇ ಸಾಲ 2ನೇ ವರ್ಷ ತೀರಿಸ್ಬೇಕು. 2ನೇ ವರ್ಷನೂ ಕಟ್ಟಕ್ಕಾಗಲಿಲ್ಲ, 3ನೇ ಬೆಳೆ ಆದರೂ ಅದಕ್ಕೆ ಕಟ್ಟಬೇಕು. ಎಲ್ಲರೂ ಒಂದೇ ವರ್ಷಕ್ಕೆ ಕಟ್ಟಿ ಖಾಲಿ ಮಾಡ್ತಾರೆ. 10 ವರ್ಷ ಆಯ್ತು. ನಮ್ದೇ ಉದಾಹರಣೆ ಹೇಳ್ತೀನಿ. ನಾ ಯಾವಾಗೋ ಸುಮ್ಮನೆ ಮಸರ್ಕಲ್ ಗ್ರಾಮೀಣ ಬ್ಯಾಂಕದಲ್ಲಿ ಒಂದು 2 ಲಕ್ಷ ರೂಪಾಯಿ ಲೋನ್ ಮಾಡಿತ್ತು. ಅವಾಗ ಸುಮಾರು 11 ವರ್ಷ, ಈಗ ಮನೆ ಲೆಕ್ಕ ಮಾಡಿದಾಗ ಗೊತ್ತಾಯ್ತು. ನಾವು ಅವಾಗ ವರ್ಷ ಕಟ್ಟದೇ ಇದ್ರೆ ಕೆಲವು ವಿಚಾರದಿಂದ ಇಲ್ಲ ಈಗ ಕಟ್ಟೋದು ಬೇಡ, ನಾವು ಕಟ್ಟಿಲ್ಲ, ಅದು ಮಾಫಿ ಆಗ್ತದ, ಅದಕ್ಕೆ ಕಟ್ಟೋದು ಬೇಡ ಅಂದ್ರು. ಹೋಗಲಿ ಬಿಡಪ್ಪ ಕಟ್ಟೋದು ಅಂದ್ರೆ, ಇಲ್ಲಿಲ್ಲ ನಾವು ಕಟ್ಟಿಲ್ಲ, ನಮ್ಮ ಜೊತೆಗೆ ನೋಡಮ್ಮ ಅಂದ್ರು. ಹೋಗಲ್ ಬಿಡ ಅಂತ ಬಿಟ್ಟಿವಿ. ಎಷ್ಟಾಗ್ಯದ? 7 ಲಕ್ಷ ಚಿಲ್ಲರೆ ಆಗ್ಯದ. 2 ಲಕ್ಷಕ್ಕೆ 7 ಲಕ್ಷ ಚಿಲ್ಲರೆ ಆಗ್ಯದ. ಇದು ಬೆಳಿತಾ ಹೋಯ್ತು, ಏನು ಕಡಿಮೆ ಆಯ್ತು ನಮ್ಗ? ಬೆಳಿತಾ ಹೋಯ್ತಿಲ್ಲ. ಮತ್ತೆ ನೀವು ಮಾಡಿದ ಕರ್ಮಗಳನ್ನ ಜಲ್ದಿ ಮೂಸಿಲ್ಲ ಅಂದ್ರೆ ಅದು ಬೆಳ್ತಾ ಹೋಗ್ತದ. ವರ್ಷದ ವರ್ಷ ಕಟ್ಟಿಗೆ ಅಂತೋದು 7 ಲಕ್ಷ ಯಾಕಾತಿತ್ತದು? 2 ಉಳ್ತಿತ್ತು. ಅದರಂತೆ ಇಲ್ಲಿ ಕೂಡ ವೃತ್ತಾಂತದಲ್ಲಿ ನಾವು ಬಹಳ ಮಾಡಿ ಉಳಿಸಿಡ ಬಂದ್ರೆ ಬಹಳ ವರ್ಷ ಬಹಳ ಜನ್ಮ ಅದೇ ಎತ್ತಬೇಕು. ಕೊನೆಗೇನು ಮಾಡಿದ್ರಿ ಅಂತ ಕೇಳಿದ್ರೆ ಬೇಡ, ಮೊನ್ನೆ ಹೋಗಿ ಅದ್ಯಾವುದು 1 ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿದ್ರು. ಮೊನ್ನೆ ಹೋಗಿ 2,85,000 ಕಟ್ಟಿ ಕ್ಲಿಯರ್ ಮಾಡ್ಕೊಂಡ್ಬಂದ್ವಿ. ಅದೇ ಮೊದಲು ಕಟ್ಟಿದ್ರೆ ವಿಚಾರ ಕೇಳಕತ್ನಿ, ಅದು ಸಹಜವಾಗಿ. ಹೀಗೆ ಜನ್ಮದಲ್ಲಿ ಪುಣ್ಯದ ವಿಷಯದಿಂದ ನಾವೇನಾಗಿ ಮನುಷ್ಯರಾಗಿ ಹುಟ್ಟಿವಿ ಅಂತ ತಿಳ್ಕೋಬೇಕು. ನಾವು ಮನುಷ್ಯರಾಗಿ ಹುಟ್ಟೋದಕ್ಕೆ ಕಾರಣ ಅಂದರೆ ಜನ್ಮಾಂತರದಲ್ಲಿ ಪುಣ್ಯವನ್ನು ಮಾಡೋದಕ್ಕೆ ಮನುಷ್ಯರಾಗಿ ಹುಟ್ಟಿ ಉತ್ತಮ ಗತಿಯನ್ನ ಪಡೆಯುವ ಮಾರ್ಗದಲ್ಲಿ ಪ್ರವೃತ್ತಿಯಾಗದೆ ನಾವು ಮತ್ತೆ ಮಗ ಶಾಲೆಗೆ ಹೋತನ್ರಿ ಅಂದರೆ ಈ ವರ್ಷ 5ನೇ ಕ್ಲಾಸು, 2 ವರ್ಷ ಬಿಟ್ಟು ಮತ್ತೆ ಮಹಾತ್ಮರು ಬಂದರು, ಮಗ 8ನೇ ಕ್ಲಾಸು 5ನೇ ಕ್ಲಾಸು, ಮತ್ತೆ 2 ವರ್ಷ ಬಿಟ್ಟು ಬಂದ ಮಗ ಏನು ಓದ್ತಾನ 5ನೇ ಕ್ಲಾಸು ಅಂದ್ರೆ ಏನಂದ್ರ ಅವನಿಗೆ? ಮಗ ಹುಚ್ಚಿದ್ದಂಗ ಅಂದ್ರ ಅವರು.
ಶಾಲೆಗೆ ಹೋಗ್ತಾರಂದ್ರೆ ಇವತ್ತು 5 ಇದ್ದು ಮುಂದೆ 6, 7, 8, 9, 10 ಅಂದ್ರೆ ಬುದ್ಧಿವಂತರ ಕೆಲಸ. 5ರಲ್ಲೇ ಕುಂತ್ರೆ ಅದರಂತೆ ನಾವು ಮುಂದೆ ಹೋಗ್ಬೇಕು. ಮಾನವ ಜನ್ಮ ಏನದ ಮುಂದೆ ಹೋಗೋದಾದ. ಆಮೇಲೆ ಇದಕ್ಕೆ ಬಹಳ ವಿಚಿತ್ರ ವಿಚಾರ ಮಾಡಿದಾಗ ಈ ದೇಹದ ಏನು ಭಗವಂತ ನಮಗೆ ಕಾಲು ಕೊಟ್ಟನಲ್ಲ, ಕಾಲಿನಿಂದ ಮುಂದೆ ಹೆಜ್ಜೆ ಹಾಕಕ್ ಬರ್ತದ, ಹಿಂದನೂ ಬರ್ತದಿಲ್ಲ. ಕೆಲವು ಪ್ರಾಣಿಗಳಿಗೆ ಬರೋದಿಲ್ಲ, ಮುಂದಿನ ಹೋಗ್ಬೇಕು, ಹಿಂದಕ್ಕೆ ಬರೋದಿಲ್ಲ. ಮತ್ತೆ ನಮ್ಗ ಬಲಕನು ಹೋಗಿ ಬರ್ತದ, ಎಡಕನು ಹೋಗಿ ಬರ್ತದ. ಇಲ್ಲೇ ಹೇಳ್ಕೊಡ್ತದ ಶಾಸ್ತ್ರ, ಮನುಷ್ಯನಾಗಿ ನೀನು ಮುಂದಕ್ಕ ಹೋಗಕ್ಕೂ ಬರ್ತದ. ಮುಂದಂದ್ರೇನು? ಈ ಲೋಕದಿಂದ ಪರಲೋಕ ಪರ್ಯಂತರವಾಗಿ, ಅಲ್ಲಿಂದ ನೀನು ಕೈಲಾಸ ಪರ್ಯಂತರವಾಗಿ ಮುಂದ ಮುಕ್ತನಾಕನು ಬರ್ತದ. ಹಿಂದ ಹೆಜ್ಜೆ ಇಟ್ಟೆ ಅಂದ್ರೇನು? ಮತ್ತೆ ಹಿಂದಿನ ಜನ್ಮಕ್ಕೂ ಹೋಗಿ ಬರ್ತದ. 4 ರೀತಿ ಅಂತ ಹೇಳಿದ್ರು. ಪಾಪ ಮಾಡಕ್ಕೂ ಬರ್ತದ, ಪುಣ್ಯ ಮಾಡಕ್ಕೂ ಬರ್ತದ, ಸ್ವರ್ಗಕ್ಕೂ ಹೋಗಿ ಬರ್ತದ, ಮುಕ್ತರಾಗಿ ಬರ್ತದ. ಆದ್ರೆ ನೀನು ಯಾವ ಮಾರ್ಗ ಆಯ್ಕೆ ಮಾಡ್ಕೊಂತಿದ್ದಿ ನಿನಗೆ ಬಿಟ್ಟದ್ದು. ಆಯ್ಕೆ ಯಾಕೆ ನಿನಗೆ ಬಿಟ್ಟದ್ದು? ನೀನು ಗೊತ್ತಾಗಬೇಕು. ಯಾವ ದಾರಿ ಹಿಡಿದು ಹೋದ್ರೆ ಯಾವ ಊರು ಬರ್ತದಂತ ನೀನು ತಿಳ್ಕೊಂಡಿರ್ಬೇಕು. ಈ ದಾರಿಗೆ ಹೋದ್ರೆ ಸ್ಮಶಾನ ಬರ್ತದೋ, ಈ ದಾರಿ ಹೋದ್ರೆ ದೇವಸ್ಥಾನ ಬರ್ತದೋ ತಿಳ್ಕೊಂಡ್ರೆ ನೀನು ದೇವಸ್ಥಾನಕ್ಕೆ ಹೋಗೋನು ಅದೇ ದಾರಿಗೆ ಹೋಗ್ಬೇಕಲ್ಲ. ಹೆಂಗಾದ ದಾರಿ ಆದಂತ ಸಿಕ್ಕ ದಾರಿಗೆ ಹೋದ್ರೆ ನರಕ. ಹಾಗಾಗಿ ಇಲ್ಲಿ ಮುಂದಿನ ಒಂದು ಶ್ಲೋಕದಲ್ಲಿ ಮಹಾತ್ಮರು ಕಾಮಾಂ ಆಶ್ರಿತ್ಯ ದುಷ್ಟೂರಂ ದಂಭಮಾನ ಮದಾನ್ವಿತ ಮೋಹಾತ್ ಗೃಹೀತ್ವಾ ಅಸದ್ಗ್ರಹಾನ್ ಪ್ರವರ್ತಂತೆ ಅಶುಚಿ ವ್ರತಃ ಅಂತ ಈ ಶ್ಲೋಕದಲ್ಲಿ ಯಾವಾಗ ಮನುಷ್ಯ ಎಷ್ಟು ನಾವು ತುಂಬದ ಕಾಮವನ್ನು ಆಶ್ರಯಿಸಿಕೊಂಡು ಎಷ್ಟು ಹಾಕಿದರೂ ಕೂಡ ತುಂಬಲಾರದು. ಕಾಮ ಅಂದ್ರು, ಕಾಮ ಅಂದ್ರೆ ಆ ಕಾಮಕ್ಕೆ ಹೋಗ್ಬಾರ್ದು, ಅದು ತುಂಬತದ. ಒಂದು ಕ್ಷಣ ತುಂಬತದ, ಆಮೇಲೆ ಮತ್ತೆ ಬಯಸ್ಬೋದು. ಆ ಪ್ರಶ್ನೆ ಬೇರೆ, ಅದಕ್ಕೊಂದು ಅಳತೆ ಅದ. ಅದು ಯೌವನದಲ್ಲಿ ಬಹಳ ಕೆಲಸ ಮಾಡ್ತದ ಆ ಕಾಮ. ಮುಪ್ಪಿನಲ್ಲಿ ಅದೇ ಕಾಮ ಸಾಕನ್ನಿಸೋದಿಲ್ಲ. ಆದ್ರೆ ಆಸೆ ಎನ್ನುವುದೇ ಕಾಮ ಅಂತ. ಇಲ್ಲಿ ಆಸೆ ಹೇಗಿದೆಪ್ಪ ಅಂದ್ರೆ ತಳವಿಲ್ಲದ ಪಾತ್ರೆ ಅಂತ ಅರ್ಥ. ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ ಆಸೆಗೆ ತಳ ಇಲ್ಲ. ತಳ ಇಲ್ಲದ ಪಾತ್ರೆಯಲ್ಲಿ ಎಷ್ಟು ಜನ್ಮ ನೀನು ನಿಮ್ ತಾತ ತುಂಬಿಸನ ತುಂಬಿಲ್ಲ, ಅಪ್ಪ ತುಂಬಿಸನ ಪ್ರಯತ್ನ ಮಾಡೋಣ ಅದು ತುಂಬಿಲ್ಲ, ನೀನು ತುಂಬ ಪ್ರಯತ್ನ ಮಾಡೋದು ತುಂಬೋದಿಲ್ಲ. ನಿನ್ನ ಇಡೀ ವಂಶ ನಿರ್ವಂಶ ಆಗತನ ಹಾಕಿದ್ರು ಕೂಡ ತುಂಬೋದಿಲ್ಲ. ಯಾಕೆ? ತಳನೇ ಇಲ್ಲ ಅಂದ್ರಲ್ಲ. ತಳ ಇದ್ರೆ ತುಂಬತದ. ಹಾಗಾಗಿ ಇದು ಎಷ್ಟು ಹಾಕಿದರೂ ತುಂಬದ ಕಾಮವನ್ನು ಆಶ್ರಯಿಸಿಕೊಂಡು ದಂಭ ಮಾನ ಮದದಿಂದ ಕೂಡಿದವರಾಗಿ ಅಶುಚಿ ಋತವುಳ್ಳವರು. ಯಾವ ವಾಲ್ಮೀಕಿಯಲ್ಲಿ ಶುಚಿತ್ವದ ಕಾರ್ಯ ಇದ್ವಿ, ನಮ್ಮಲ್ಲಿ ಅಶುಚಿತ್ವ ಅಂತ ಬರೇ ಹೊಡಿ ಬಡಿ ಕಡಿ ಇವು ಒಳ್ಳೆಯವು. ನೀವು ಆ ಕೆಟ್ಟದಿಂದ ಅಸುರ ಪುರುಷರು ಅವಿವೇಕದಿಂದ ಆ ಕೆಟ್ಟ ಗುಣವುಳ್ಳವರಲ್ಲ, ಪಾಪದ ಗುಣವುಳ್ಳವರಿಗೆ ಏನು ಮಂದ ಇರ್ತದ ಅಂದ್ರೆ ಅವಿವೇಕ. ವಿವೇಕ ಮಂದ ಆಗ್ತದ. ಕಿವಿ ಮಂದ ಆದ್ರೆ ಪರಲ್ಲ, ಏನು ಅಷ್ಟಿಲ್ಲ. ವಿವೇಕ ಮಂದ ಆಗ್ತದ. ವಿವೇಕ ಎದರಿಂದ ಮಂದ ಆಗ್ತದೆ ಅಂದ್ರೆ ಕೆಟ್ಟ ಗುಣಗಳಿಂದ ವಿವೇಕ ಮಂದ ಆಗ್ತದೆ ನೋಡಿ. ಮತ್ತೆ ನಾವು
ಶಾಸ್ತ್ರಕ್ಕೆ ಮುಂದೆ ಹೋಗ್ಬೇಕಾದ್ರೆ ವಿವೇಕ ಆಗ್ಬೇಕಿಲ್ಲ. ವಿವೇಕ ನಮ್ಮಲ್ಲಿ ಉತ್ಪತ್ತಿ ಆಗಿ ಅವಿವೇಕ ಹೋಗ್ಬೇಕಾಗಿದ್ರೆ ನಾವು ದೈವಿ ಸಂಪತ್ತಿನಲ್ಲಿ ಪ್ರವೃತ್ತಿ ಆಗ್ಬೇಕಂತ. ಒಳ್ಳೇದು 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 ಅಷ್ಟೇ ಮಾಡ್ತಾ ಅಸುರ ಪುರುಷರು ರಾಮನನ್ನು ಆಶ್ರಯಿಸದೆ ಕಾಮನನ್ನೇ ಆಶ್ರಯಿಸುತ್ತಾರೆ. ಅಸುರ ಪುರುಷರು ರಾಮನನ್ನು ಆಶ್ರಯ ಮಾಡಂಗಿಲ್ಲ, ಕಾಮನನ್ನೇ ಆಶ್ರಯಿಸುತ್ತಾರೆ. ಅವರಿಗೆ ಕಾಮನಲ್ಲಿಯೇ ಭಕ್ತಿ. ಎಲ್ಲದ ಭಕ್ತಿ? ಆಶೆಯಲ್ಲಿ ಭಕ್ತಿ. ಬೆಳಗ್ಗೆದ್ರೆ ಒಂದು ಆಸೆಯನ್ನು ಇಟ್ಕೊಳ್ಳೋರು, ಮುಂಜಾನೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡೋರು. ಇಂಥ ಒಂದು ಆಸೆ ಅದ, ನನಗೆ ಪೂರ್ಣ ಮಾಡು ಅಂತ ದೇವರಲ್ಲಿ ಭಕ್ತಿ ಮಾಡ್ತಾರೆ. ಇವ್ರು ಎದಕ್ಕಾಗಿ ಮಾಡ್ತಾರೆ? ಮುಕ್ತಿಗಾಗಿ ಮಾಡ್ತಾರೆ. ನೀವು ದೇವರಿಗಾಗಿ ಭಕ್ತಿ ಮಾಡೋರಲ್ಲ, ತಮ್ಮ ಆಸೆಗಾಗಿ ಭಕ್ತಿಯನ್ನು ಮಾಡೋರು. ಆಸೆಗೆ ಭಗವಂತ ಯಾರಿಗೂ ಒಲದಿಲ್ಲ ಇದುವರೆಗೂ. ಯಾರಿಗೂ ಒಲ್ದಾನ ಇಲ್ಲ ಅಂದಾಗ ಅವರು ತಮ್ಮ ಕಾಮ ತೃಪ್ತಿಗಾಗಿ ತಮ್ಮ ಜೀವನವನ್ನೇ ವಿನಿಯೋಗಿಸಿ, ತಮ್ಮ ಕಾಮ ತೃಪ್ತಿಗಾಗಿ ತಮ್ಮವ್ರನ್ನು ಬಿಡಲಿಲ್ಲ, ತಾನು ಬಿಡಲಿಲ್ಲ, ಕೊನೆಗೆ ದೇವ್ರನ್ನು ಬಿಡಲಿಲ್ಲ. ಇವನು ದೇವರಲ್ಲಿ ಹೋಗಿ ಇನ್ನಲ್ಲಿ ಬೇಡಕ, ಆದ್ರೆ ದೇವ್ರನ್ನು ಬಿಡಲಿಲ್ಲ. ಅಂದ್ರೆ ನಿನಗೇನಾದ್ರೂ ಅಂತ ಸಾಕರಿಸುವಂತ ತೃಪ್ತಿ ಸುಖ ಆಗ್ಯದೇನು? ಆಗಲಿಲ್ಲ. ನೀನು ಪ್ರಯತ್ನ ಮಾಡಿದಿ, ನಿಮ್ಮ ಮನೆಯವರು ಮಾಡ್ಯಾರ, ಮನೆತನ ಮಾಡ್ಯಾರ, ನಿನ್ನ ಪರವಾಗಿ ದೇವ್ರನ್ನು ಮಾಡ್ಯಾರ. ಅಂತ ಮಾಡ್ಯಾರ, ಯಾಕಾಗಲ್ಲ? ದೇವ್ರು ಕೊಡ್ತಾನಂದ್ಮೇಲೆ ಯಾಕಾಗಲ್ಲ? ನಮಗಾವಲ್ಲ ಭ್ರಮೆ, ದೇವ್ರು ಕೊಡ್ತಾನ. ಪುಣ್ಯಾತ್ಮರೇ ಹೇಳ್ತಾರ ಮಹಾತ್ಮರು, ದೇವರು ಕೊಡುವುದಲ್ಲ, ನಿನ್ನ ಹಣೆ ಬರವೇ ನಿನಗೆ ಕೊಡುತ್ತದೆ ವಿನಃ ಯಾವ ದೇವರು ಯಾರಿಗೆ ಏನು ಕೊಡೋದೂ ಇಲ್ಲ, ಯಾರಲ್ಲಿ ತಗೊಳ್ಳೋದೂ ಇಲ್ಲ. ತಗೊಳ್ಳೋದು ಅವನಿಗಿಲ್ಲ, ಕೊಡೋದು ಇಲ್ಲ. ನಾವ್ಯಾರ ಮನುಷ್ಯನಿಗೆ ಇಷ್ಟು ಬುದ್ಧಿ ಆದ, ದೇವರು ಅಷ್ಟು ದಡ್ಡ ಏನು? ಯಾರಾದ್ರೂ ಮನೆ ಮುಂದೆ ಬಂದು ಇಲ್ಲಪ್ಪ ಒಂದು 10,000 ಕೊಡು, ನನಗೆ 1,00,000 ಕೊಡು ಅಂದ್ರೆ ನೀ ಕೊಡ್ತಿದ್ದೆ? ಮಲ್ ಕೇಳ್ತಾನ ಅವನು, ಎದಕ್ಕೆ ಕೊಡ್ಬೇಕಂತ. ಸಾಲ ತಗೊಂಡಿದ್ರೆ ಕೊಡು ಅಂದ್ರೆ ಆ ಪ್ರಶ್ನೆ ಬೇರೆ. ಇಲ್ಲ ಸಾಲ ಆದ್ರೂ ಬೇಕಾಗ್ಯದಪ್ಪ ಕೊಡು ಅಂತ ಕೇಳಿದ್ರೆ ಆ ಪ್ರಶ್ನೆ ಬೇರೆ. ಬರ್ತಾನ, ಇಲ್ಲ 1,00,000 ಕೊಡ್ಬೇಕು ನೀನು, ಎದಕ್ಕೆ? ಸುಮ್ಮನೆ ಕೊಡ. ಎಂತ ಹುಚ್ಚಲ್ಲ ನೀನಂತ. ಅದು ಸುಮ್ಮನೆ ಕೊಡಂದ್ರೆ ಯಾವನ ಕೊಡ್ತಾನ್ರಿ? ಮನುಷ್ಯನೇ ಎಷ್ಟು ವಿಚಾರ ಮಾಡ್ತಾನೆ, ವಿವೇಕ ದೃಷ್ಟಿ ಇಟ್ಕೊಂಡು. ಸಾಲ ಕೇಳಿದ್ರೆ ಕೊಡ್ಬೋದು, ಬಿಡಬಹುದು. ಅಥವಾ ಸಾಲ ತಗೊಂಡ್ರಾದ್ರೂ ಕೊಡ್ಬೋದು. ಸುಮ್ಮನೆ ಕೊಡಂದ್ರೆ ಯಾರು ಕೊಡ್ತಾರ? ಯಾರನ್ನ ಕೊಟ್ರಿ ನೀವರಿಗೂ? ಮತ್ತೆ ಮನುಷ್ಯನೇ ಇಷ್ಟು ಕೊಡಂಗಿಲ್ಲ ಅಂದ್ರೆ ದೇವ್ರ ಹೆಂಗ್ ಕೊಡ್ತಾನ ಸುಮ್ಮನೆ ಅಂತ ವಿಚಾರ ಮಾಡ್ಬೇಕಲ್ಲ. ಆ ವಿಚಾರ ಮಾಡಿದಾಗ ಗೊತ್ತಾಗ್ತದ ದೇವರಲ್ಲಿ ಯಾರು ಬೇಡಕ್ ಹೋಗೋದಲ್ಲ. ಸುಮ್ಮನೆ ಕೊಡಂಗಿಲ್ಲ ಅಂದ್ಮೇಲೆ ಮತ್ತೆ ಅವ್ನು ಯಾಕೆ ಹೋಗ್ತಾನ ಬೇಡಕ್ಕ? ಸುಮ್ಮನೆ ಕೊಡ್ತಾನ ಅಂತ ಭಾವ ಇದ್ದವರೇ ಓದ್ತಾರ ನೋಡ್ರಿ ಕೇಳಕ. ಆತ ಕೊಡಂಗಿಲ್ಲ, ಕೊಡಕ್ ಬರಂಗಿಲ್ಲಲ್ಲ, ಹೆಂಗ್ ಬರ್ತದ? ಹಾಗಾಗಿ ತಮ್ಮ ಜೀವನವನ್ನೇ ವಿನಿಯೋಗಿಸಿ ಅವರು ಆಶ್ರಯಿಸಿದ ಕಾಮವು ದುಷ್ಪೂರಕ, ಅಂದರೆ ಕಾಷ್ಟ ಘೃತಾದಿಗಳಿಂದ ತೃಪ್ತಿಯಾಗದ ಅಗ್ನಿಯಂತೆ. ಬರೆದು ಬಿಟ್ರು, ಕಟ್ಟಿಗೆ ಮತ್ತು ತುಪ್ಪ. ಕಾಷ್ಟ ಅಂದ್ರೆ ಕಟ್ಟಿಗೆ, ಘೃತ ಅಂದ್ರೆ ತುಪ್ಪ. ನೋಡ್ರಿ, ಬೆಂಕಿ ಹತ್ತಿ ಅದ. ಇದು ಹೆಚ್ಚಾಗಿ ಯಜ್ಞಗಳನ್ನ ಮಾಡೋ ನೋಡ್ತೀರಿ. ಬ್ಯಾರೆ ಬೆಂಕಿಯಲ್ಲಿ ಪೆಟ್ರೋಲ್ ಹಾಕ್ತಾರೆ, ಆಪರೇಷನ್ ತುಪ್ಪ ಅಂತ ಹಾಕೋದಲ್ಲ. ಆ ಅಗ್ನಿಯಲ್ಲಿ ಏನಾಗ್ತದಂದ್ರೆ ಕಟ್ಟಿಗೆನ ಹಾಕಿ ಕಟ್ಟಿಗೆ ಮೇಲೆ ತುಪ್ಪ ಹಾಕಿದ್ರೆ ಬೆಂಕಿ ಇನ್ನು ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ? ಹೆಚ್ಚಾಗ್ತಿಲ್ಲ. ಅಂದಾಗ ನೀನು ಆಸೆ ಏನದ, ಈ ಒಂದು ಶಾಂತಿಯನ್ನು ಆಗಬೇಕು ಅಂದ್ರೆ ನೀನು ನಿರಾಶಾಯ ಪರಂ ಸುಖಂ ಅಂದ್ರು. ಆಶಾಯ ಪರಂ ದುಃಖಂ, ನಿರಾಶಾಯ ಏನದ ಪರಂ ಸುಖಂ.
ನೀನು ಬೇಕು ಬೇಕಂದಂಗೆಲ್ಲ ಕಟ್ಟಿಗೆ ಬೆಂಕಿ ಹಚ್ಚಿ ತುಪ್ಪ ಹಾಕಿದಂಗೆ ಆಗ್ತದ ನೋಡ್ರಿ. ಮತ್ತೆಷ್ಟು ಆಸೆ ಹೆಚ್ಚಾಗ್ತಾವ, ಬೆಳಿತಾವ, ವಿನ ಕಡಿಮೆ ಆಗೋದಿಲ್ಲ. ಆ ಕಾರಣದಿಂದ ಇದು ಅಥವಾ ವಸ್ತು ಸಮೂಹಗಳಿಂದ ಈಗ ಮನೆಯಲ್ಲಿ ಕೆಲವು ವಸ್ತುಗಳಾವ, ಅಡುಗೆ ಮಾಡೋ ಸಾಮಾನಿಂದ ಹಿಡ್ಕೊಂಡು ಹಾಸೆ, ಮಂಚ, ಫ್ರಿಜ್ಜು, ಏನೇ ಸಾಮಾನಿಂದ ನಾವು ಮನೆಯನ್ನು ತುಂಬಿಸ್ಲಿಕ್ಕೆ ಬಂತು. ತುಂಬ್ತಾವಿಲ್ಲ ಮನೆ, ಗೂಡನ್ನು ತುಂಬ್ತಾವಂದ್ರೆ ಮನೆ ತುಂಬೋದೇನು? ಆದ್ರೆ ಆಕಾಶ ತುಂಬಕ್ಕೆ ಬರ್ತದೇನು? ಆಕಾಶ ನಾವು ವಸ್ತುಗಳಿಂದ ತುಂಬಿಸಿವಿ ಅಂತ ಹೇಳಿದವ್ರು ಯಾರನ್ನ ಆರೇನು? ತುಂಬಿದವ್ರು ಆರೇನು? ತುಂಬಿಸಕ್ ಬರ್ತದೇನು? ಅದು ಹೇಗೆ ಅಸಾಧ್ಯವೋ ಅದರಂತೆ ನೀನು ಇಂಥ ಕಾಮವು, ಆಸೆ 100 ಕೋಟಿ ವರ್ಷಗಳವರೆಗೂ, ಒಂದಲ್ಲ 100 ಕೋಟಿ ವರ್ಷ ಆ ವಿಷಯಗಳನ್ನು ಭೋಗಿಸಿದರೂ ಸಾಕು ಆಗಲಾರದು ಈ ಕಾಮವು ಅಂತ. ಆಸೆ ಅನ್ನೋದು ಆಯ್ತು ತೃಪ್ತಿ ಆಯ್ತು ಇವತ್ತಂತ ಹೇಳೋರು ಜಗತ್ತಿನಲ್ಲಿ ಯಾರು ಆಸೆಯನ್ನು ಇಟ್ಟುಕೊಂಡು ಸಂತೋಷವಾಗಿ ಇವಂತ ಹೇಳ್ತಾರಲ್ಲ ಅವ್ರ ಮಾತು ನಂಬಾರ್ದು ನೋಡ್ರಿ. ಇಲ್ಲಿ ಹೇಳ್ತದ, ಶಾಸ್ತ್ರ ಹೇಳ್ತದ, ನನ್ನ ಹಿಡ್ಕಂಡೆ ನಮ್ಮನ್ನು ಬಿಡಬಾರದು, ನಮ್ಮನ್ನು ಹಿಡ್ಕಂಡೆ ಹೇಳಿದಾರೆ ಶಾಸ್ತ್ರ. ಏನು ಕೇಳೋರ್ಗೆ ಅಷ್ಟು ಹೇಳ್ಯಾರ ಇವರು. ನಮ್ಮಲ್ಲಿ ಬಹಳ ಆಸೆ ಆದಂದ್ರೆ ಇವನಿಗೆ ಶಾಂತಿ ಇಲ್ಲ ಅಂತ ಕವು. ಹಾಗಾಗಿ ಮಹಾತ್ಮ ಯಾಕೆ ಶಾಂತಿಯಿಂದ ಆದಂದ್ರೆ ಅವ್ರಿಗೆ ಆಸೆ ಇಲ್ಲದವರೇ ಈಶಾ ಅಂದ. ಈಶಾ ಪರಮಾತ್ಮ ಸ್ವರೂಪ ಅಂತ ಯಾರಿಗಂದ್ರೆ ಯಾರು ಆಸೆ ಇಲ್ಲ ಅವನು ಈಶಾ ಅಂತ. ಯಾಕೆ ಅವನು ಚಿಂತೆ ಇಲ್ಲ, ಚಿಂತೆ ಇಲ್ಲ ಅವನಿಗೆ ಸಂತೆಯಲ್ಲಿ ನಿದ್ದೆ ಅಂದ್ರಲ್ಲ. ನಾವು ಮನೆಗೆ ಪಲ್ಲಂಗ ಮೇಲೆ ಮಕ್ಕಂಡೀವಿ, ಎಸಿಯಲ್ಲಿ ಮಕ್ಕಂತೀವಿ, 2-3 ಫ್ಯಾನ್ ಹಚ್ತೀವಿ, ಕೂಲರ್ ಹಚ್ತೇವಿ, ಮಚ್ಚದಾನ ಕಟ್ತೇವೆ, ಕಣ್ಣಿಗೆ ನಿದ್ದೆ ಬರಂಗಿಲ್ಲ. ಅವನಿಗೆ ಯಾಕೆ ಬಂತು? ಆ ಚಿಂತೆ ಇಲ್ಲ ಅಂತ ಅಂದ್ರೆ ನಮ್ಗೆ ನಮ್ಮ ಆಸೆ, ನಮ್ಮ ಚಿಂತನೆಗಳೇ ನಮ್ಮನ್ನ ಆನಂದವನ್ನು ನಾಶ ಮಾಡ್ಯಾವ. ಯಾರು ಮಾಡಿಲ್ಲ, ಬೇರೆ ಯಾರು ಹೊರಗಿನವರು ಮಾಡಕ್ ಬರಂಗಿಲ್ಲ. ಹೊಲ ನಿಮ್ಗೆ ನಾಶ ಮಾಡಕ್ ಬರ್ತದ, ಮನೆಗೆ ಬೆಂಕಿ ಹಚ್ಚಿ ಹೂಡಕ್ ಬರ್ತದ, ನಿನ್ನ ದೇಹವನ್ನ ತಲೆ ಹೊಡೆಯಕ್ಕೆ ಬರ್ತದ, ಚಾಕುವಿನಿಂದ ಕತ್ತರಿಸಕ್ಕೆ ಬರ್ತದ. ಆದ್ರೆ ಆಸೆ ಅಂತಕ್ಕಂಥದ್ದು ಇದು ಜನ್ಮಾಂತರದಲ್ಲಿ ಹೋಗ್ತದೆ ನೋಡ್ರಿ. ತಲೆ ಹೋಯ್ತು, ದೇಹ ಹೋಯ್ತು, ಆದ್ರೆ ಆಸೆ ಜನ್ಮಾಂತರ ಸೂಕ್ಷ್ಮತನಲ್ಲಿ ಮತ್ತೆ ಇದು ಬೇಕಿತ್ತು ಅಂತ ಹೋಗಿರ್ತದ. ಮತ್ತೆ ಹುಟ್ಟಿದ ತಕ್ಷಣ ಅದನ್ನ ಹುಡುಕಾಡ್ತಾರೆ. ಈಗ ಒಂದು ಉದಾಹರಣೆ ಹೇಳ್ತೀವಿ ತಾತನವರು. ಬಹುಶಃ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಹೆಗ್ಗಣ ಅಂತ ಆವಲ್ಲ. ಈಗ ಹೆಗ್ಗಣಗಳು ಎಲ್ಲಿ ಮನೆ ಅವ, ಹಳೆ ಮನೆಗಳಲ್ಲಿ ಅವು ಎಲ್ಲಿ ತೋಡ್ತಾವಂದ್ರೆ ಬುನಾದಿ ಎಲ್ಲಿ ಅದ ಅಲ್ಲೇ ತೋಡ್ತಾವು. ಮರೇ ಬುನಾದಿ ಗೋಡೆ ಒಳಗೆ ಹೋಗಿ ತೋಡ್ತಾವು. ಆಗ ಬೇಕಾದಷ್ಟು ವಿಶಾಲವಾದ ಜಾಗನ ಪಕ್ಷಿಗಳಿಗಾದ, ಹಾವಿಗಾದ, ಚೋಳಿಗಾದ, ಎಲ್ಲ ಜೀವರಾಶಿಗಳಿಗೆ ಚಕ್ಕಂದಾದ ಅವಕಾಶ ಕೊಟ್ಟದ. ಅಲ್ಲಿ ತಿರುಗಾಡಂಗಲ್ಲ ಮಗ, ಅದು ಎಲ್ಲಿಂದ ಹೆಗ್ಗಣ ಅಲ್ಲಿ ನಲ್ಲಾಗ ಹೋಗ್ತದೆ. ಯಾಕ್ರಿ? ಹಿಂದಿನ ಜನ್ಮದಲ್ಲಿ ಲೋಭಿ, ಆ ಲೋಭತ್ವದಿಂದ ಜುಬುಣದಿಂದ ತನ್ನ ಆಶೆಗಳನ್ನ ತುಂಬಿಸಬೇಕು ಅಂತ ಮಾಡಿ 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 ಅದು ತುಂಬಲಿಲ್ಲ. ಅಷ್ಟರೊಳಗೆ ದೇಹ ಬಿಟ್ಟೋಯ್ತು. ಅದು ತುಂಬಿಸ್ಬೇಕಂತ ಆಶೆಗಂಡ ಪ್ರಾಣವಾಯಿತು. ಆ ಹಿಂದೆ ಗಳಿಸಿಟ್ಟದ್ದು ಎಲ್ಲಿ ಆದ ಅಂತ ಹುಡುಕಕ್ಕೆ ಅದು ತೋಡಕತ್ತದ. ಈಗ ಯಾಕೆ ಹಿಂದ ನೆನಪರೋಲ್ತಲ್ಲ, ಎಲ್ಲಿ ಇಟ್ಟಿನಿ ಯಾವ್ದು ಇಟ್ಟದ್ದು ಎಲ್ಲಿಟ್ಟು ಗೊತ್ತಾಗಬೇಕಲ್ಲ. ಅದಕ್ಕೆ ಅಲ್ಲಿ ಅಲ್ಲೆಲ್ಲಿ ತೋಡ್ಕೊಂತ ಹೋಗ್ತದೆ. ಇದರಂತೆ ಎಲ್ಲಾ ಜನ್ಮಗಳ ಸಂಸ್ಕಾರ ಅಂತ ತಿಳ್ಕೊಕ್ ನೋಡ್ರಿ. ಬರೀ ಹೆಣ ಅದು ಹೆಗ್ಗಣದಷ್ಟೇ ಅಲ್ಲ, ಪ್ರತಿಯೊಂದು ಜೀವಿಯ ಸಂಸ್ಕಾರ. ಹಾಗಾಗಿ ಇಲ್ಲಿ ಇಂಥ ಕಾಮವನ್ನು ಆಶ್ರಯಿಸಿದ ಆಸುರಿ ಪುರುಷರಲ್ಲಿ ದಂಭ, ಮಾನ, ಮದ, ಕಾಮ, ಕ್ರೋಧ ಅನ್ನುವಂತೇನಲ್ಲ ಅರಿ
ಷಡ್ ವರ್ಗಗಳು. ಹರಿ ಅಂದ್ರೆ ವೈರಿ. ಒಬ್ಬ ರಾಜಗ ಇನ್ನೊಬ್ಬ ರಾಜನ ವೈರಿ ಇರ್ತಾನ, ಒಪ್ತೀವಿ. ಒಂದು ಊರಾಗ ಒಂದು ಮನೆತನಕ್ಕೆ ಇನ್ನೊಂದು ಮನೆತನ ವೈರಿ ಇರ್ತವೆ, ಇರಲಿ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ 6 ಮಂದಿ ವೈರಿಗಳಂತ ವರ್ಗ, 6 ಸಮೂಹಗಳು. ಈ ಕಡೆ ಇವನು ಎದುರಿಸಿ ಈ ಕಡೆ ಹೋಗ್ಬೇಕಾದ್ರೆ ಇನ್ನೊಬ್ಬನ ಈ ಕಡೆ ಬರ್ತಾನ. ಇವನಿಗೆ ಎದುರಿಸಿ ಏನಾದ್ರು ಮಾಡೋದ್ರಾಗ ಮುಂದೊಬ್ಬರು ಬರ್ತಾನೆ. ಮುಂದಿನವನು ಓಡಿಸೋದ್ರಾಗ ಹಿಂದಿನವನು ಕಲೆ ಬೀಳ್ತಾನೆ. ಅದಕ್ಕಾಗಿ ಇದು ಯಾರಿಗೆ ಜಯಿಸ್ಯಾರ ಅವರಿಗೆ ಮಾತ್ರ ಮನಸ್ಸು ಅನ್ನುವುದು ಏನಾಗ್ಯದಂದ್ರೆ ಸಾಕಾಗ್ಯದ. ಮನುಷ್ಯನ ಆಸೆ ಸಾಕಾಗ್ಯದ. ಯಾವಾಗ ಸಾಕಂದಿಲ್ಲ ಆವಾಗ ತುಂಬಿತ್ ನೋಡು. ಬೇಕು ಅಂದಾಗ ಬಡವ ಯಾವಾಗ, ಶ್ರೀಮಂತ ಯಾವಾಗ ಅಂದಾಗ ಮಹಾತ್ಮ ದೃಷ್ಟಿಯಲ್ಲಿ ಬೇಕು ಎಂದವನೇ ಬಡವ, ಸಾಕು ಎಂದವನೇ ಶ್ರೀಮಂತ ಅಂತ. ಇಷ್ಟೇ 2 ಮಾತಿನಲ್ಲಿ. ಯಾರು ಬೇಕು ಅಂತೀವಿ ಅವನು ಬಡವನಲ್ಲ. ಅದು ಬಡವಂತಿದ್ದು ಶ್ರೀಮಂತಂತಿದ್ದು. ಮತ್ತೆ ಇವನು ಸಾಕಂತಾನಲ್ಲ, ಅವನು ಶ್ರೀಮಂತಗೆ ನಾವು ಬಡವಂತೀವಿ, ಬಡಗು ಶ್ರೀಮಂತನ ಕತ್ತಿ. ಬಡವರಿಗೆ ನಾವು ಶ್ರೀಮಂತ ಅಂತ ಕರೆಕತ್ತೀವಿ. ಸಾಕು ಅನ್ನುವಂಥ ಎಷ್ಟೋ ಜನಗಳಲ್ಲ ಅವ್ರಿಗೆ ಬಡವರು ಅಂತೀವಿ. ಯಾಕಂದ್ರೆ ಅದನ್ನು ವಿಚಾರ ಮಾಡೋಷ್ಟು ವಿವೇಕ ಬುದ್ಧಿ ನಮ್ಮಲ್ಲಿ ಇಲ್ಲ ಅಂತ. ಹೀಗೆ ಮಹಾತ್ಮರು ಅನಂತ ರೀತಿಯಿಂದ ಏನು ಹೇಳಿದರು ಅಂದ್ರೆ, ನಾವು ಧರ್ಮನಿಷ್ಠೆ ಇಲ್ಲದಿದ್ದರೂ ಹೊರಗಿನ ಜನಗಳ ಎದುರಿಗೆ ಧರ್ಮಾತ್ಮನೆಂದು ತೋರಿಸಿಕೊಳ್ಳುವವರು. ನಾವೇನಂದ್ರೆ ಡಂಬ ಅಂತ ಅದಕ್ಕಂತೀವಿ. ಧರ್ಮದಲ್ಲಿ ವಿಶ್ವಾಸ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಗುರುಶಾಸ್ತ್ರಾದಿಗಳೇ ನಂಬಿಕೆ ಇಲ್ಲ. ಆದ್ರೆ ಹೊರಗೆ ಮಾತ್ರ ಜನಗಳ ಎದುರಿಗೆ ನನ್ನಷ್ಟು ಧರ್ಮಿಷ್ಠ, ಧರ್ಮವಂತ, ನನ್ನಂತ ಭಕ್ತಿವಂತ ಯಾರು ಇಲ್ಲ ಅಂತ ತೋರ್ಸಕೋತೀವಿ. ಎಂಥ ಜನಗಳಿಗೆ ಏನಂದ್ರು? ದಂಭಾಚಾರಿಗಳು. ದಂಭಾಚಾರ. ಒಳಗೆ ದೈವ ಭಕ್ತಿ ಇಲ್ಲದಿದ್ದರೂ ಹೊರಗೆ ಮಹಾ ದೈವ ಭಕ್ತರನ್ನು ತೋರಿಸಿಕೊಳ್ಳುವರು. ದೇವರಲ್ಲಿ ಭಕ್ತಿ ಒಳಗಿಲ್ಲ, ಜನರಿಗೋಸ್ಕರ ಮಹಾದೈವ ಭಕ್ತ. ಏನ್ರಿ ದೇವರಲ್ಲಿ, ಗುರುಗಳಲ್ಲಿ ಎಂಥ ಭಕ್ತಿ ಅಂತ ತೋರಿಸಿಕೊಳ್ಳುವುದು ಇದು ದಂಭ. ಮತ್ತು ಒಳಗ ಆತ್ಮಜ್ಞಾನ ಇಲ್ಲ. ಒಳಗ ಆತ್ಮಜ್ಞಾನ ಇಲ್ಲ, ನಾನು ಯಾರೆಂಬ ಜ್ಞಾನ ಇಲ್ಲ. ಇಲ್ಲದಿದ್ದರೂ ಹೊರಗಡೆ ಆತ್ಮಜ್ಞಾನಿಯಿಂದ ಪ್ರದರ್ಶನ ಮಾಡೋದು. ಮಂದಿಗೆ ಆತ್ಮಜ್ಞಾನದ ಉಪದೇಶ ಪುಂಖಾನುಪುಂಖ ಹೇಳೋದು. ಹೊರಗಿನವರಿಗೆ ಏನು ಹೇಳೋದು? ಆತ್ಮಜ್ಞಾನದ ವಿಷಯವನ್ನೇ ಹೇಳದೆ. ಆದ್ರೆ ಒಳಗ ಆತ್ಮಜ್ಞಾನ ಇಲ್ಲ, ಹೊರಗೆ ಪ್ರದರ್ಶನ. ಮತ್ತು ಒಳಗೆ ನಮಗೆ ವೈರಾಗಿಲ್ಲ, ಒಳಗ ವೈರಾಗಿಲ್ಲ. ಇಲ್ಲದಿದ್ದರೂ ಹೊರಗೆ ಮಹಾ ವೈರಾಗ್ಯ ಸಂಪನ್ನರೆಂದು ಹೇಳಿಸಿಕೊಳ್ಳುವುದು. ಏನನ್ನ ಕೇಳ್ರಿ, ಇದು ಬೇಡ, ಇದು ಬೇಡ, ಇದು ಬೇಡ. ಒಳಗ ಇದು ಬೇಕು, ಇದು ಬೇಕು, ಇದು ಬೇಕು. ಹೀಗಿದ್ರೆ ಇವುಗಳ ಎಲ್ಲದಕ್ಕೂ ಕೂಡಿ ದಂಭ ನೋಡ್ರಿ. ಇವು 3-4 ವಿಚಾರಗಳು ಮಾಡಿ ದಂಭ ಯಾರಲ್ಲಿ ಆದ, ಯಾರಲ್ಲಿ ಇಲ್ಲ, ನಮ್ಮದು ಗೊತ್ತಾಗ್ತದ, ನಿಮ್ಮದು ಗೊತ್ತಾಗ್ತದ. ಈಗ ಗೊತ್ತಾಯ್ತ್ರೆ ಮುಂದೇನು ಮಾಡೋದು ಅಂದ್ರೆ, ನಾವು ನುಡಿದಂತೆ ನಡಿ, ಇದೇ ಜನ್ಮ ಕಡಿಮೆ ಮಾಡ್ಕೋದು. ಇಷ್ಟೆಲ್ಲ ಒಳ್ಳೆ ಗುಣಗಳವು. ಹೊರಗಡೆ ನಮ್ಮದು ಹಿಂಗೆ ಆಗಲಿ ಅಂತ ಏನು ಭಾವ ಅದಲ್ಲ, ಒಳ್ಳೆ ವಿಚಾರಗಳು. ಆದ್ರೆ ಆ ವಿಚಾರಗಳು ನಿನ್ನ ನಡೆಯಲ್ಲಿ ಏನು ಬಂತಿಲ್ಲ, ಆ ಕ್ಷಣದಲ್ಲಿ ನೀವು ಮುಕ್ತ. ಎಂಥ ವಿಚಾರವನ್ನು ಮಹಾತ್ಮರು ಇಲ್ಲಿ ಹೇಳ್ತಾ ಬಂದರು.
ನಾಳೆ ದಿನ ಮಾನ ಅಂದರೆ ಒಂದು ಅರ್ಧ ಮುಗಿಸಿಬಿಡೋಣ. ಮಾನ ಅಂದ್ರೆ ಮರ್ಯಾದೆ ಅಂತೀವಿ ನಾವು. ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಮತ್ತೊಬ್ಬರಿಂದ ಪೂಜಿಸಿಕೊಳ್ಳುವ ಯೋಗ್ಯತೆಯೂ ನನ್ನಲ್ಲಿ ಇರದೇ ಇದ್ದರು, ಇನ್ನೊಬ್ಬರು ನನಗೆ ಪೂಜೆ ಮಾಡಿಸಿಕೊಳ್ಳುವಂಥ ಯೋಗ್ಯತೆ ನನ್ನಲ್ಲಿ ಇಲ್ಲದೇ ಇದ್ದರೂ ಜನಗಳ ಮುಂದೆ ನಾ ಮಹಾಪೂಜ್ಯನೆಂದು ಪ್ರಕಟ ಮಾಡುವುದಕ್ಕೆ ಮಾನ ಅಂತಾರೆ. ಹೌದಿಲ್ಲ? ಅದಕ್ಕೆ ಇರಬೇಕು. ಪೂಜೆ ಮಾಡಿಸಿಕೊಳ್ಳಲಿಕ್ಕೆ, ಪೂಜ್ಯಗೊಳ್ಳಲಿಕ್ಕೆ, ಕೀರ್ತಿಸಲಿಕ್ಕೆ ನಿನ್ನಲ್ಲಿ ಅಂಥ ಗುಣಗಳು ಇತ್ತು ಅಂದರೆ ಅದು ಒಪ್ಪುವ ಮಾತಂತ. ಆ ಗುಣಗಳು ಇಲ್ಲದಿದ್ರೂ ಕೂಡ ನಾಟಕದಲ್ಲಿ, ಬಯಲಾಟದಲ್ಲಿ ರಾಮಕೃಷ್ಣನ ಪಾತ್ರ ಮಾಡಿದವ್ರಿಗೆ ಪೂಜೆ ಮಾಡ್ತಾರಲ್ಲ, ಆ ರಾಮಗ ಕೃಷ್ಣಗೆ ಮಾಡಿದಂಗೆ ಅನ್ನೋದು ಭ್ರಷ್ಟನಿಗೆ ಮಾಡ್ತಾರಲ್ಲಿ. ಕೃಷ್ಣ ಅಲ್ಲ, ಅಲ್ಲಿ ಒಳಗ ಭ್ರಷ್ಟನ, ಮೇಲೆ ಕೃಷ್ಣನ. ವೇಷದಲ್ಲಿ ಕೃಷ್ಣ, ಮಾತಿನಲ್ಲಿ ಅದಂಗ ಹಂಗ ಅಪಮಾನ ಅಂತ. ನಿನಗೆ ಆಗ್ಬೋದು, ಮಾಡಬಹುದು, ಇಲ್ಲಂತಲ್ಲ, ಆದ್ರೆ ಅಪಮಾನ. ಹಾಗಾಗಿ ಏನಂದ್ರೆ ಕನ್ನಡಿಯು ತನ್ನನ್ನು ನೋಡುವುದಕ್ಕೆ ಬಾ ಎಂದು ಯಾರನ್ನಾದರೂ ಕರೆಯುವುದೇ, ಕರೆದದ್ದು ಉಂಟೇ? ಇಲ್ಲ. ಅದರಲ್ಲಿ ಅಂಥ ಉತ್ತಮ ಗುಣ ಇರುವುದರಿಂದ ಜನರು ತಾವೇ ಬಂದು ಕನ್ನಡಿಯನ್ನು ನೋಡಿಕೊಳ್ಳುತ್ತಾರೆ. ಕನ್ನಡಿಯಲ್ಲಿ ಅಂಥ ಉತ್ತಮವಾದ ಗುಣ ಅದ. ಇದಕ್ಕಾಗಿ ಬರೀ ಬಾ ಅಂತ ಯಾರನ್ನ ಕರೆದಿದ್ರು ಕೂಡ ಅದರ ಒಳ್ಳೆ ಗುಣ ಅದಂತೇಳಿ ಎಲ್ಲರೂ ಬಂದು ಕನ್ನಡಿಯನ್ನು ನೋಡ್ತಾರಿಲ್ಲ. ಏನು ಕನ್ನಡ ಬರ್ತಾರೆ ನೋಡಕ. ಅದರಂತೆ ಇಲ್ಲಿ ಕೂಡ ಅದರಂತೆ ತನ್ನಲ್ಲೇ ಪೂಜೆ ಮಾಡಿಸಿಕೊಳ್ಳುವ ನಿಜವಾದ ಯೋಗ್ಯತೆ ಇದ್ದರೆ ಅದನ್ನ ಪ್ರಕಟ ಮಾಡಿ ಬಾ ಅಂತ ಯಾರಿಗೆ ಕರೆದ ಬೇಕಾಗಿಲ್ಲ, ಪೂಜೆ ಮಾಡ್ರಂತ ಬೇಕಾಗಿಲ್ಲ, ನಿನ್ನ ಪುನಸ್ಕಾರ ಬೇಕಾಗಿಲ್ಲ, ನಿನ್ನ ಕಾಯಿ ಬೇಕಾಗಿಲ್ಲ, ಹೂವಿನಾರ ಬೇಕಾಗಿಲ್ಲ. ಕಾರಣ ಅವರೇ ಬಂದು ಪೂಜಿಸುತ್ತಾರೆ, ಅವರೇ ಬಂದು ಕನ್ನಡಿಯನ್ನು ನೋಡುತ್ತಾರೆ, ಅದರಂತೆ ಅವರೇ ಬಂದು ಪೂಜಿಸುತ್ತಾರೆ. ಇದಕ್ಕೆ ಮಾನ ಹಿಂಗಿರಬೇಕಂತ. ಮತ್ತೆ ಮದ ಅಂದ್ರೆ ಏನ್ರಿ ಅಂದ್ರೆ ನನ್ನಲ್ಲಿ ದೊಡ್ಡ ಗುಣಗಳೇ ಇಲ್ಲ, ಬರೇ ಸಣ್ಣ ಗುಣ, ಅಲ್ಪ ಗುಣ, ಅಲ್ಪ ವಿಚಾರ ಇದ್ರು, ದೊಡ್ಡಸ್ತಿಕೆ ಇಲ್ಲದಿದ್ದರೂ ತಾನು ದೊಡ್ಡವನೆಂದು ಆರೋಪಿಸಿಕೊಳ್ಳುವುದಕ್ಕೆ ಮದವೆನ್ನುತ್ತಾರೆ. ಇದು ನೋಡು ಮದ. ನನ್ನಲ್ಲಿ ಏನಿಲ್ಲ, ಆದ್ರೆ ಎಲ್ಲ ನನ್ನಲ್ಲೇ ಅವ, ಎಲ್ಲವೂ ನನ್ನಿಂದಲೇ ಆದ, ಎಲ್ಲವೂ ನಾನೇ, ನನ್ನದೇ ಅನ್ನುವಂಥದ್ದೇನದ ಅದು ಇಟ್ಟುಕೊಂಡು, ಇಲ್ಲದಿದ್ದರೆ ಇಟ್ಟುಕೊಂಡು ಇದ್ದವರನ್ನ ಅಪಮಾನ ಮಾಡೋದೇನದ ಅದಕ್ಕೆ ಮದ ಅಂತಾರ. ತನ್ನಲ್ಲಿಲ್ಲ ಇದ್ದವ್ರನ್ನ ಅಪಮಾನ ಮಾಡೋದು, ನಿಜವಾಗಿದ್ದವ್ರನ್ನೇ ಅಪಮಾನ ಮಾಡೋದು. ಇದಕ್ಕೆ ಶಾಸ್ತ್ರ ಇರ್ತಾವ ಮದ ಮದ ಅಂತ. ಹಾಗಾಗಿ ಇನ್ನು ಕೆಲವು ಮಾತುಗಳನ್ನ ಸಮಯ ಆದ ಕಾರಣ ಇಲ್ಲಿಗೆ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ, ಮುಂದಿನ ಇವತ್ತು ಅಮಾವಾಸ್ಯೆ ಇದ್ದ ಕಾರಣ ನಾಳೆಯಿಂದ ಯಾವ ಶ್ರಾವಣ ಮಾಸದ ಪ್ರಥಮ ದಿನ ಪ್ರವೇಶ ಆಗುವ ಕಾರಣದಿಂದ ನಾವು ನೀವೆಲ್ಲರೂ ಅದರಲ್ಲಿ ಭಾಗಿಗಳಾಗೋಣ ಅಂತ ಮಾತನ್ನು ಹೇಳ್ತಾ, ಇಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನು ನಮ್ಮ ಕೃಷ್ಣಮೂರ್ತಿಯವರು ಇಲ್ಲಿ ಅಂಬೇಡ್ಕರ್ ಭವನ ಕಲ್ಯಾಣ ಬಸವ ಕಲ್ಯಾಣ ಮಂಟಪದಲ್ಲಿ ಇದು ಗವರ್ನಮೆಂಟ್ 16ನೇ ತಾರೀಕು 8ನೇ ತಿಂಗಳು ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೂ ಒಂದು ಒಳ್ಳೆ ಸದ್ಗುರು ಮಾತಾ ಸುದೀಕ್ಷಾಜಿ ಮಹಾರಾಜಕಿ ಅಂಥೇಳಿ ಇಲ್ಲಿ
ನಿರಹಂಕಾರಿ ಸಂತ ಸಮಾಗಮ. ಇವರು ಮೊದಲಿನಿಂದ ಅದಕ್ಕೆ ಯೋಗ್ಯವಾದ ಒಂದು ಶಬ್ದದಿಂದ ಇದು ನಿರ್ಮಾಣಗೊಂಡಂಥ ಒಂದು ವಿಚಾರದ. ಹಾಗಾಗಿ ಆವತ್ತಿನ ದಿವಸ ಎಲ್ಲರೂ ಕೂಡ ಬಸವ ಕಲ್ಯಾಣ ಮಂಟಪದ ಆ ಕಾರ್ಯದಲ್ಲಿ ಭಾಗಿಗಳಾಗಿ ಅಲ್ಲಿ ಆಗಮಿಸಿದಂಥ ಮಹಾತ್ಮರ ಉಪದೇಶದ ವಾಕ್ಯವನ್ನು ಕೇಳಿ ನಂತರ ಅಲ್ಲಿ ಇರತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿ ಸೇವೆಯಲ್ಲಿ ಕೂಡ ಭಾಗಿಯಾಗಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನು ಶ್ರೀ ಕೃಷ್ಣಮೂರ್ತಿ ಅವರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಮತ್ತು ನಾಳೆ ದಿನ ಯಾವತ್ತು ಯಾವ ಶ್ರಾವಣ ಮಾಸದ ಅಂಗವಾಗಿ ನಾಳೆ ನೀರ್ಮಾನಿಯಲ್ಲಿ ಇವತ್ತಿನಿಂದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತ್ರೆ ಪ್ರಾರಂಭ. ಅಲ್ಲಿ ಹಿರಿಯರಾದಂಥ ಪೂಜ್ಯರಾದಂಥ ಶ್ರೀ ನರಸಣ್ಣ ಸೌಕಾರ್ ಅವರು ನಡೆಸಿಕೊಡ್ತಾರೆ. ಮತ್ತು ಕೆಮ್ಲಾಪುರ ಮಠದಲ್ಲಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತ್ರೆಯನ್ನು ಪೂಜ್ಯ ಶಂಕರ್ ಅವರು ನಡೆಸಿಕೊಡ್ತಾರೆ. ಅದೇ ಪ್ರಕಾರವಾಗಿ ನಾಳೆ ಯಾವ ಸಂಗನ ಬಸವ ಯದ್ಲಾಪುರ ರಾಮಣ್ಣವರ ಯಾವ್ದು ಆಶ್ರಮದು ಜ್ಞಾನ ಪ್ರಕಾಶ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಸಾಯಂಕಾಲ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬಂದಂಥ ಯಾವ ಶ್ರಾವಣ ಮಾಸದ ವಿಶೇಷ ಪ್ರವಚನವನ್ನು ನಮ್ಮ ಬಳಗದ ಪ್ರಭು ಅವರು ಪ್ರತಿ ವರ್ಷದಂತೆ ಅಲ್ಲಿ ಸಾಯಂಕಾಲ ನಡೆಸಿಕೊಡ್ತಾರೆ. ಮತ್ತು ನಾಳೆ ಹೊಸ ಪ್ರಯೋಗದಂತೆ ತಮ್ಮೆಲ್ಲರ ಒಂದು ಆಪೇಕ್ಷೆಯಂತೆ, ನಮ್ಮ ನಿಮ್ಮೆಲ್ಲರ ಆಪೇಕ್ಷೆಯಂತೆ ಸದ್ಗುರು ಬಸವಾನಂದರ ಸಂಕಲ್ಪದಂತೆ ನೂತನವಾಗಿ ನಿರ್ಮಾಣಗೊಂಡಂಥ ಮಲ್ಲಾಪುರ ಸದ್ಗುರು ಸಿದ್ಧಾರೂಢ ಮಠದಲ್ಲಿ ಕೂಡ ನಾಳೆ ದಿನ ಬೆಳಗ್ಗೆ 9 ಗಂಟೆ ಒಳಗಡೆ ಹೋಗಿ ಅಲ್ಲಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತ್ರೆಗೆ ಚಾಲನೆ ಕೊಟ್ಟು ಬರ್ತೇವೆ. ಅಲ್ಲಿ ಕೂಡ ಬೆಳಗ್ಗೆ ಪ್ರಭು ಅಲ್ಲಿ ಚರಿತ್ರೆಯನ್ನು ಉಪದೇಶ ಮಾಡಿ ಸಾಯಂಕಾಲ ಸಮಯದಲ್ಲಿ ಯಲ್ಲಾಪುರದಲ್ಲಿ ನಡೆಸಿಕೊಡ್ತಾರೆ. ಮತ್ತು ಯಥಾವತ್ತಾಗಿ ಇನ್ನೂ ಕೆಲವು ಕಡೆ ಬೆಂಡೆಗಮಣಿ ಮಠದಲ್ಲಿ ಅವರಂತೂ ಪ್ರತಿದಿನ ನಮ್ಮ ಶಾಸ್ತ್ರಗಳನ್ನು ಕ್ರಮವತ್ತಾಗಿ ಅವರು ಕೇಳ್ತಾರೆ. ಆದರೂ ಕೂಡ ಶ್ರಾವಣ ಮಾಸ ಅನ್ನುವಂಥ ನಿಮಿತ್ತ ಕಾರಣಕ್ಕಾಗಿ ಆ ಮಠದ ಸರ್ವ ಶಿಷ್ಯ ಭಕ್ತರಿಂದ ಬಂದು ನಮ್ಮನ್ನು ಕೇಳಿದಾಗ ನಾವು ಕೂಡ ಶ್ರಾವಣ ಮಾಸ ಮುಗಿದ್ರೊಳಗಾಗಿ 1 ವಾರ ಅಥವಾ 11 ದಿವಸ ಆದರೂ ಕೂಡ ನಾ ಅಲ್ಲಿ ಶ್ರಾವಣ ಮಾಸದಲ್ಲಿ ಬಂದು ತಮ್ಮೆಲ್ಲರಿಗೂ ಕೂಡ ಭೇಟಿಯಾಗಿ ಪ್ರವಚನ ಮಾಡೋಣ ಅನ್ನೋ ಮಾತನ್ನು ಕೂಡ ಅವರಿಗೆ ಹೇಳಿದ್ದೀವಿ. ಅದೇ ಪ್ರಕಾರ ಒಟ್ಟಿನಲ್ಲಿ ಗುರಿ ಏನಂದರೆ, ಯಾವುದೇ ಕಾರಣದಿಂದ ಯಾವುದೇ ಮಾಸದ ವಿಶೇಷದಿಂದಾಗಲಿ ಜನರ ಯಾವ ಗುಣಗಳು ಬದಲಾವಣೆ ಆಗಿ ನಮ್ಮ ಮನಸ್ಸಿಗೆ ಬೇಕಾದಂಥ ಸುಖ ಆನಂದವನ್ನು ಪಡೆಯಲಿಕ್ಕೆ ಅವರಿಗೆ ಸಹಾಯಕ ಆಗಲಿ ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯವನ್ನು ಮಾಡಬೇಕಾಗಿದೆ. ಅದು ನಮ್ಮ ಧರ್ಮನೂ ಆದ, ನಮ್ಮ ಕಾಯಕನೂ ಆದ. ಅದಕ್ಕೆಲ್ಲರೂ ಕೂಡ ತಾವು ಪ್ರೋತ್ಸಾಹಿಸಿ ಆ ಎಲ್ಲರೂ ಭಾಗಿಗಳಾಗಬೇಕಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಈ ಕಾರ್ಯಕ್ರಮ 14ನೇ ತಾರೀಕು ಮತ್ತೊಂದು ಸಲ್ಲಲ್ಪಡ್ರಿ. ಇದು ಕಾರ್ಡ್ ಇಲ್ಲೇ ಇಲ್ಲ, ಮತ್ತೆ ನೆನಪು ಮಾಡಕ್ಕೆ ಬರ್ತದೆ. ಮುಂದೆ ಇವತ್ತಿನ ಕಾರ್ಯವನ್ನು ಮಹಾಮಂಗಲಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ಶಿವಾಯ ನಮೋ 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 ಶಿವಾಯ ನಮೋ
ಶಿವಾಯ ನಮಃ ಓಂ ಶ್ರೀ ಗುರು ವಚನೋಪದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡೋ ಹರ ನಡಿವಿಡಿ ಶಾಂತರೊಡನಾಡೋ. ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು ಹರ ನಡಿವಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರುಳು ನೀತಿ ವಿಧಾನಗೋ ಪೊರೆ ಪೊದ್ದಿದರನೆಂದು ಬೆಸಸುವ. ಗುರು ವಚನೋಪದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ. ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ. ಕುಂದು ಅಡಿಯದಿರು ಕಾಮಾದಿಗಳನ್ನು ಜೈಸೆಂದು ಕೈವಿಡಿದನು ಗ್ರಹಿಸುವ. ಗುರು ವಚನೋಪದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ಭವಮಾಲೆಗಳ ಸುಪುಷಿಯದಿರೆಡರು ಬಂದು ಕವಿಯಲಂಜದಿರು ಸಂಪದದೋಳು. ಗುರು ವಚನೋಪದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ. ಜೈ ಗುರು ಜೈ ಗುರು ಜೈ ಗುರುನಾಥ. ಜೈ ಗುರು ಜೈ ಗುರು ಜೈ ಗುರುನಾಥ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಜನಿಸಿ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ.
ಹರಸಿ ಬೆಳೆದ ಭೂಮಿಯಂತಿಯದೋ ಗಣ ಮಹಿಮಾ ನಿಮಗೆ ಗುಣವ ಸಲುವಿದ ಸ್ವಾಮಿಯಂತವರು ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಒಡವಿಯೋ ವೇದಾಂತ ಒಡೆಯನೋ ಜಡಿ ದೇವಾನಿವನು ನುಡಿದ ತತ್ವಂ ಮಸಿಯ ವಾಕ್ಯವನೋ ವೇದಾಂತ ಒಡೆಯನೋ ದೇವಾನಿವನು ನುಡಿದ ತತ್ವಂ ಮಸಿಯ ವಾಕ್ಯವನೋ ಕರುಣೆಯಿಂದಲಿ ಸುರಿದ ಅಮೃತ ಕರ್ಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಹರವಿಲಾರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಸಿದ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವಸ್ತುವ ಸದ್ಯುಕ್ತಿಯಂ ತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೀಶನ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣವಿ ಚಿತ ಶಾಸ್ತ್ರದ ಗುರುತನ ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಅರವಿನಾರತಿ ಸ್ಮರಿಸುತ್ತ ಬೆಳಗಿ ಹೊರಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಸಿದ ಗುರು ಶಿವಪುತ್ರನಿಗೆ ಓಂ ಚೈತನ್ಯಂ जगद्गुरु सिद्धार्थ सर्वराज की जय श्री सद्गुरु शिवपुत्र सर्वराज की जय श्री सद्गुरु बसवानंद सर्वराज की जय श्री सद्गुरु महाराज की जय सकल साधु संत महाराज की जय जय मंगलम जय माता पार्वती शिवाराम